तो मेरो हैयात्मा आपो करो प्रणाम। तो मेरो हैयात्मा आपो करो प्रणाम। जो सुख नित्य प्रकाश विभो नाम रूप आधार। मथिन लगई मथी लगई तो मैं शुद्ध अपार। तो मैं शुद्ध अपार। तो मैं शुद्ध अपार। पंडित पीताम्बर जी महाराज की जय। साधु निश्चल दास जी महाराज की जय। धर्मस्व स्वामी जी महाराज की जय। जय मंगलम जैनम पार्वती पत ಶಿವರನ ಮಹಾದೇವ್. ಎಲ್ಲರಿಗೂ ಶರಣಾರ್ಥಿಗಳು. ಇನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇರತಕ್ಕಂಥ ಶರಣಬಸವ ಸ್ವಾಮಿಯವರು ನಮಗೆಲ್ಲ ವೇದ ಸಮ್ಮತವಾದ ಮೋಕ್ಷದ ವಿಚಾರವನ್ನು ತಿಳಿಸಿಕೊಡ್ತಾರೆ. ಆ ವಿಷಯವನ್ನು ನಾವೆಲ್ಲರೂ ಆಲಿಸೋಣ. पंडित पीताम्बर जिये नमः। ओम सद्गुरु श्री साधु निश्चल दास जिये नमः। समस्त ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಅನಿರ್ವಚನೀಯ ಖ್ಯಾತಿ. ಇದು ಒಂದು ವಿಚಾರ ಸಾಗರದೊಳಗೆ ಒಂದು ಜಂಕ್ಷನ್ ಇದ್ದಂಗೆ. ಮುಂದೆ ಹೋಗ್ಬೇಕಾದ್ರೆ ರೈಲ್ವೆ ಸ್ಟೇಷನ್ದಾಗ ಎಲ್ಲಾ ಸ್ಟೇಷನ್ಗಳು ಜಂಕ್ಷನ್ ಇರಲ್ಲ. ಕೆಲವೊಂದು ಸ್ಟೇಷನ್ಗಳು ಜಂಕ್ಷನ್ ಅಂತ ಇರ್ತಾವ. ಇಲ್ಲಿ ನಾವು ಗುಲ್ಬರ್ಗಾದಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅಥವಾ ಅಲ್ಲಿ ಒಂದು ವಾಡಿ ಜಂಕ್ಷನ್ ಅಂತ ಬರುತ್ತೆ. ಮತ್ತೆ ಮುಂದೆ ಬಂದ ಮೇಲೆ ರಾಯಚೂರಿಗೆ ಬಂದ್ರಂದ್ರೆ ರಾಯಚೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಗುಂಟಗಲ್ ಜಂಕ್ಷನ್ ಅಂತ ಬರ್ತದೆ. ಗುಂಟಕಲ್ ಆ ಜಂಕ್ಷನ್ ನೋಡಿದ್ಮೇಲೆ ಅದು ಎಷ್ಟೊತ್ತಲ್ಲಿ ನಿಂತದ ಅದಕ್ಕೇನು ಕ್ವಶನ್ ಮಾಡಂಗಿಲ್ಲ. ಆ ಜಂಕ್ಷನ್ದಾಗ ಎಷ್ಟೊತ್ತು 10 ನಿಮಿಷ ನಿಂದಿರ್ಬೋದು, 15 ನಿಮಿಷ ನಿಂದಿರ್ಬೋದು, ಅರ್ಧ ತಾಸು ನಿಂದಿರ್ಬೋದು, ಗಂಟೆಗಟ್ಟಲೆ ನಿಂತರು ಏನ್ ನೋ ಕ್ವಶನ್. ಏನ್ ಮಾಡ್ತಿರ್ತದೆ ಜಂಕ್ಷನ್ದಾಗ? ಅದು ಅಷ್ಟೊತ್ತು ಯಾಕೆ ನಿಂದಿರ್ತದ್ರಿ ಅಲ್ಲಿ? ರೂಟ್ ಒಂದು ಅದರ ಡಬ್ಬಿಗಳು ಬಿಚ್ಚೋದು ಮತ್ತೆ ಬೇರೆ ಡಬ್ಬಿಗಳು ಜೋಡಿಸೋದು. ಮತ್ತೇನ್ ಮಾಡ್ತದ, ಮುಂದದು ಹೋಗಿ ತಲುಪೋ ತನಕ ಅದರೊಳಗೆ ಸಫಿಷಿಯಂಟ್ ನೀರು ಇರ್ಬೇಕಾಗ್ತದ. ಗಾಡ್ಯಾಗ ನೀರು ತುಂಬ್ಕೋತದ.
ಮತ್ತೆ ಬ್ಯಾಟ್ರಿಗಳಿದ್ರೆ ಬ್ಯಾಟ್ರಿ ಚಾರ್ಜ್ ಮಾಡ್ಕೊತದ, ಕರೆಂಟ್ ಅದು ಏನು ರಿಪೇರಿ ಮಾಡ್ಕೊತದ, ಹೊಲಸಾಗಿದ್ದೆಲ್ಲ ಸ್ವಚ್ಛ ತೊಳದು ಸ್ನಾನ ಮಾಡ್ತದ, ಜಂಕ್ಷನ್ದಾಗ ಕ್ಲೀನ್ ಆಗ್ತದೆ, ಎಲ್ಲ ಕ್ಲೀನಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರ. ಟ್ರೈನ್ ಜಂಕ್ಷನ್ದೊಳಗ ಏನೆಲ್ಲ ಮಾಡ್ತಿರ್ತಾರ. ಅಂತ ಜಂಕ್ಷನ್ದಾಗ ಏನತ್ತಾವ, ಎಲ್ಲಾ ಕಡೆ ಗಾಡಿಗಳು ಬಂದಿರ್ತಾವ, ಎಲ್ಲಾ ಕಡೆ ಗಾಡಿಗಳು ಬರ್ತಾವ. ಸೀರಿಯಲ್ ಪ್ರಕಾರ ಒಂದೊಂದು ಕ್ಲೀನ್ ಮಾಡ್ಕೋತ, ನೀರ್ ತುಂಬ್ಕೋತ, ಟ್ಯಾಕ್ಸಿ ಚಾರ್ಜ್ ಮಾಡ್ಕೋತ, ಡಬ್ಬಿಗಳು ಜೋಡ್ಸೋದು, ಬಿಚ್ಚೋದು, ಏನ್ ರಿಪೇರಿ ಅದು ಏನೆಲ್ಲ ಮಾಡ್ತಿರ್ತದ. ಹಾಗೆ ನಮ್ದು ಏನಾಗ್ಯದ, ಇಲ್ಲಿ ಅನಿರ್ವಚನೀಯ ಖ್ಯಾತಿಯನ್ನ ಜಂಕ್ಷನ್ಗೆ ಬಂದು ನಿಂತ್ಬಿಟ್ಟ. ಶಕ್ತಿ ತುಂಬ್ಕೋತದ. ಮುಂದೆ ಹೋಗ್ಬೇಕಾದ್ರೆ ಒಳಗೆ ಶಕ್ತಿ ತುಂಬಿಕೊಂಡ್ರೆ ಮುಂದೆ ಹೋಗಿ, ಶಕ್ತಿ ತುಂಬಿಕೊಳ್ಳಿಲ್ಲ ಅಂದ್ರೆ ಮುಂದೆ ಹೋಗಲ್ಲ. ಅದು ಇಲ್ಲಿಗೆ ಮುಗೀತು ವಿಚಾರ ಸಾಗರ. ನಿಮ್ಮ ಮನೆಗೆ ನೀವರೇ, ನಮ್ಮ ಮನೆಗೆ ನಾವು ಹೋಗ್ಬಿಡ್ತೀವಿ ಅಷ್ಟೇ. ಕೆಟ್ಟತ್ತಾದ್ರೂ ಅನಿರ್ವಚನೆ ಖ್ಯಾತಿನೇ ಹೇಳ್ಕೊತ ಹೋಗ್ಬೇಕು. ನಾವು ಕುಂತು ಕೆಲಸ ಮಾಡ್ಲಕ್ ತಯಾರಿಲ್ಲ, ನೀರ್ ಹಾಕ್ಲಾರ್ದೆ, ಕರೆಂಟ್ ಇರ್ಲಾರ್ದೆ, ಕಲ್ಲಿದ್ದಿಲಿ ಇರ್ಲಾರ್ದೆ, ಸ್ವಚ್ಛ ಆಗ್ಲಾರ್ದೆ, ತೀರಾ ಹಂಗೆ ಹೊಡಿತೀನಿ ಗಾಡಿ ಅಂತಂದ್ರೆ ನೀವು ಪವಾಡ ಪುರುಷರಾಗಬೇಕಷ್ಟೇ. ಬ್ರಹ್ಮಜ್ಞಾನದ ಮಾರ್ಗಕ್ಕೆ ಲಾಯಕ್ಕಿಲ್ಲ ಅಂತ ಅಷ್ಟೇ ತಿಳ್ಕೊಂಡ್ಬಿಡ್ರಿ. ಇದು ಪಾಠ. ಸುಮ್ಮಂಗೆ ಗಟ್ಟೆ ಕುಂತು ಶರಣಬಸವ ಸ್ವಾಮಿಗಳಿಂದ ಬ್ರಹ್ಮಜ್ಞಾನದ ವಿಚಾರ ಹೇಳಬೇಕು ಅಂತ ವಿನಂತಿಸಿಕೊಳ್ತೇನೆ. ಇದು ಶರಣಬಸವ ಸ್ವಾಮಿ ಪಾಠ ಹೇಳೋ ಮಾಸ್ತರ, ಪ್ರವಚನ ಹೇಳೋ ಮಾಸ್ತರ ಅಲ್ಲ. ಇಲ್ಲಿ ಬಂದ ಮೇಲೆ ಪರಿವರ್ತನೆ ಆಗಲೇಬೇಕು, ಸ್ವಂತ ಕೆಲಸ ಮಾಡಲೇಬೇಕು ಅಂತ ಮಾಡಿದರೆ ಉಳಿತೀರಿ. ಇಲ್ಲಂತಂದ್ರೆ ನೀವು ಎಲ್ಲಿರ್ತೀರಿ ಅಲ್ಲೇ ಇರ್ತೀರಿ, ಏನು ಡೆವಲಪ್ ಆಗಂಗಿಲ್ಲ. ಮೊದಲು ಏನಿದ್ರಿ ಅಷ್ಟೇ ಅಲ್ಲೇ, ನಿಮ್ಮೊಳಗೆ ಏನು ಅಭಿವೃದ್ಧಿ ಇರಂಗಿಲ್ಲ. ಸುಮ್ಮನೆ ಕೂತಿ ಕೇಳೋದ್ರಿ ಶ್ರಾವಣ ಮಾಸದಾಗ ಚಾಲು ಆಗ್ತದೋರಿ ಪುರಾಣ, ಅಲ್ಲಿನ ಸುಮ್ಮ ಕೂತಿ ಕೇಳ್ತಾರೆ. ಒಳ್ಳೆ ನಿಮ್ಗೆ ಏನು ಪ್ರಶ್ನೆ ಕೇಳೋದ ಏನು ಕೇಳೋದು. 30 ವರ್ಷ 40 ವರ್ಷ ಪುರಾಣ ಕೇಳಿವಿ, ಪ್ರವಚನ ಕೇಳಿವಿ, ಬಹಳ ದೊಡ್ಡ ಏನು ಘನಕಾರ್ಯ ಮಾಡಿವಿ ಅಂತೇಳಿ ಬಹಳ ಮಂದಿ ತಲೆಯಾಗಿರ್ತದೆ. 30 ವರ್ಷ ಆಯ್ತು ನಾವು ಪ್ರವಚನ ಕೇಳಕತ್ತೀವಿ ಅಂತಂದ್ರು. ವರ್ಷನಾಗ 1 ತಿಂಗಳು ಕೇಳಿದಪ್ಪ, ಇನ್ನ 11 ತಿಂಗಳು ಕತ್ತಿ ಕಾಯ್ದಿದ್ವಿ. 11 ತಿಂಗಳದ ಲೆಕ್ಕ ಹೇಳ ನನಗಂತ ಹೇಳಿದೆ ನಾನು. ಅನಾತ್ಮದ ಬದುಕ 11 ತಿಂಗಳು ಮಾಡಿ, 1 ವರ್ಷನಾಗ 1 ತಿಂಗಳ ಪ್ರವಚನ ಮಾಡಿ, ಆ ಪ್ರವಚನಕ್ಕೆ ಬರೋವನು ಸೀರಿಯಸ್ ಆಗಿಂತದ ಏನಾರ ಬ್ರಹ್ಮಜ್ಞಾನ ಹೇಳಿದ್ನಂದ್ರೆ ಅವನಿಗೆ ಇಟ್ಕೊಳ್ಳಂಗಿಲ್ಲ, ನಡವರ್ಗೆ ಅಭಿಷ್ ಕಳಿಸ್ಬಿಡ್ತಾರೆ. ಇದಕ್ಕೆ ಪುರಾಣ ಅನ್ನಂಗಿಲ್ಲ. ಜೋಕು ಕತಿ ಅಂತ ಇಂಥ ಸುಳ್ಳುಗೊಳ್ಳ ಕತಿ ಹೇಳಿದ್ರ ಪುರಾಣ ಅಂತ. ಅದಕ್ಕೆ ಪ್ರಭುದೇವರೇನಂದ್ರೆ ಪುರಾಣಕ್ಕ ಏನಂದ್ರೆ ಪುಂಡರಗೋಷ್ಠಿ ಅಂತಾರೆ. ಪುರಾಣ ಎಂಬುದು ಪುಂಡರಗೋಷ್ಠಿ ಅಂತ. ಎಲ್ಲ ಸುಳ್ಳು ನಾಟಕ ಮಾಡೋರು. ಅವ್ರು ಯಾರು ಖರೆ ಬ್ರಹ್ಮಜ್ಞಾನಿಗಳಲ್ಲ. ದೇವರ ಬಗ್ಗೆ ಏನೇನು ಗೊತ್ತಿಲ್ಲ. ಅವ್ರು ಹೇಳೋರವ್ರೆ, ಕೇಳೋರು ಅವರೇ. ಯಾಕೆ ಅವ್ರಿಗೆ ಗೊತ್ತಿದ್ರು ಸಹಿತ ಬ್ರಹ್ಮಜ್ಞಾನ ಹೇಳಂಗಿಲ್ಲ. ಅಲ್ಲಿ ಬ್ರಹ್ಮಜ್ಞಾನಿಗಳು ಹೋಗಿ ಅಲ್ಲಿ ಅದು ಗೊತ್ತಿದ್ರು ಅವು ಕಲಾಕಾರರು 1 ದಿವಸಕ್ಕೆ 3,000ರಿಂದ 5,000 ರೂಪಾಯಿ ಕೇಳಕತ್ತಾರಂತ. ಲಕ್ಷಗಟ್ಟಲೆ ಚಾರ್ಜ್ ಕೇಳಕತ್ತಾರಂತ. 1 ದಿವಸಕ್ಕೆ ಎಷ್ಟು, 1 ದಿನ ಬಿಟ್ಟನೆ ಅಂತಂದ್ರೆ ಇಷ್ಟು ಮುರ್ಕೋರಿ ಬೇಕಿದಲ್ಲ. ಎಲ್ಲಿಗೆರೆ ಹೋದ ಅರ್ಜೆಂಟ್ ಇತ್ತು ಅಂತಂದ್ರೆ ಅಷ್ಟು ಮುರ್ಕೊಂಡು ಕೊಡ್ರಿ, ನಮಗೆ 1 ದಿವಸಕ್ಕೆ ಇಷ್ಟರ ಬೇಕು ಅಂತ ನೋಡಿ. ಪುಂಡರಗೋಷ್ಠಿಗೆ ರೊಕ್ಕ ಕೊಟ್ಟು ಕೇಳಕ್ ಹೋಗ್ತಾರ. ಇಲ್ಲಿ ಪುಕ್ಷಟೆ ಬ್ರಹ್ಮಜ್ಞಾನ ಸಾಧನೆ ಮಾಡ್ಬೇಕಾದ್ರ ಕೂತ್ ಏನು ಮಾಡ್ಲಾರ್ದೆ ಕುಂತು ಹೋಗ್ತಿರಲ್ಲ. ನೀವೆಂತ ಪುಂಡ್ರಿರ್ಬೇಕಂತ. ಎಷ್ಟು ಭಂಡ್ರಿರ್ಬೇಕು, ಎಷ್ಟು ಪುಂಡ್ರಿರ್ಬೇಕು. ಪುಂಡ್ರಗೋಷ್ಠಿಗಿಂತ ಅತಿ ಕೆಟ್ಟ ಪುಂಡ್ರಗೋಷ್ಠಿ ಕಾಣ್ಲಕತ್ತದ ನನಗೆ. ಯಾರು ಮಾಡ್ತೀರಿ ಸಾಧನೆ ಅವ್ರಷ್ಟೇ ಇದ್ರೊಳಗೆ ಬೆಳಿತೀರಿ ಹೊರತು ಇದು ಪುಂಡ್ರಗೋಷ್ಠಿಗತ್ಲೆ ನೀವು ಬಂದು ಬಂಡ್ರ ಸುತ್ತ ಕೆಲಸ ಆಗಲ್ಲ. ಕೆಲಸ ಆಗ್ಬೇಕಾಗ್ಯದ. ಬಹಳ ಮುಖ್ಯ ಅದ. ನೀವು ಏನ್ ತಿಳ್ಕೊಂಡಿರ್ಬೇಕು, ನಾವ್ ಹಿಂಗೆ ಕೂತ್ರೈತಿ ಏನಾರ ಹೇಳಲಕ್ಕ ಏನಾರ ಹೇಳಲಕ್ಕ ಸುಮ್ ಕೂತ್ ಹೇಳಿ ಹೋಗಮ್ಮ ಅಂತಂದ್ರ
ಕೇಳಿದ್ದೇನು ಉಪಯೋಗ ಆಗಲ್ಲ ನೀವು ಸ್ವಂತ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ. ಏನ್ ಮಾಡ್ತೀರಿ? ಶಕ್ತಿ ತುಂಬ್ಕೋಬೇಕಲ್ಲ, ಸಾಧನೆ ಮಾಡಬೇಕಲ್ಲ. ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಮಾಡ್ಕೋಬೇಕಾಗ್ಯದಲ್ಲ. ಇಲ್ಲಿ ಆಗ್ಬೇಕಾಗಿದ್ದೇನು ಅಂತಂದ್ರ ಜೀವನದಾಗ ಪರಮಾನಂದನೇ ಅದ, ಅದು ಏನು ಡೌಟೇ ಇಲ್ಲ. ಆದ್ರ ಅಲ್ಲೇನಾಗ್ಯದ, ದುಃಖ ಬಂದು. ದುಃಖ ಯಾಕೆ ಬಂದು ಅಂದ್ರೆ ನೀವು ಒಂದು ಭ್ರಮೆ ಆಗ್ಯದ. ಆ ಭ್ರಮೆ ಕಾರಣ ದುಃಖ ಆಗ್ಯದ. ಭ್ರಮೆ ಎಲ್ಲಿ ಆಗ್ಯದ, ಯಾರಿಗಾಗ್ಯದ, ಯಾಕಾಗ್ಯದ, ಅದನ್ನೆಲ್ಲ ತಿಳ್ಕೊಂಡು ಆ ಭ್ರಮೆಯನ್ನ ನಾವು ಕಳ್ಕೊಂಡೇವಂತಂದ್ರ ಏನಾಗ್ತದ? ಭ್ರಮೆ ನಿವೃತ್ತಿ ಮಾಡ್ಕೋಬೇಕಲ್ಲ. ಹೆಂಗ್ ಮಾಡ್ಕೊತೀರಿ? ಹೆಂಗ್ ಮಾಡ್ಕೋತೀರಿ? ಭ್ರಮೆ ಪ್ರಾಪ್ತಿ ಯಾಕಾಗ್ಯದ? ರಜ್ಜುವಿನ ಭ್ರಮೆಯ ಪ್ರಾಪ್ತಿ ಆಗ್ಯದ, ಯಾಕಾಗ್ಯದ? ಶುಕ್ತಿಯ ಭ್ರಮೆಯ ಪ್ರಾಪ್ತಿ ಆಗ್ಯದ, ಯಾಕಾಗ್ಯದ? ಬ್ರಹ್ಮಾಂಡದ ಏನಾಗ್ಯದಲ್ಲಿ ಇವು ಯಾಕಾಗ್ಯವ? ಇವು ಕಾಲ್ತಲೇಬೇಕು. ರಜ್ಜುವನ್ನ ಸ್ಪಷ್ಟವಾಗಿ ನೋಡಲಿಕ್ಕಾಗದ ಕಾರಣ, ಶುಕ್ತಿಯನ್ನ ಸರಿಯಾಗಿ ನೋಡಲಿಕ್ಕಾಗದ ಕಾರಣ ಏನಾಗ್ಯದ? ರಜ್ಜು ಸರಿಯಾಗಿ ನೋಡ್ಲಕ್ಕಾಗ್ಲಾರ್ದಕ್ಕೆ ಏನಾಗ್ಯದ? ಕರ್ಪಾಗ್ಬಿಟ್ಟವು. ಶುಕ್ತಿ ಸರಿಯಾಗಿ ನೋಡ್ಲಕ್ಕಾಗ್ತಾ ಇಲ್ಲ, ಬೆಳಕಿಲ್ಲ, ಅದಕ್ಕೇನಾಗ್ಯದದು? ಬೆಳ್ಳಿಯಾಗಿ ತೋರ್ಲಕತ್ತು. ಒಂದು ಸುಖಕ್ಕೆ ಕಾರಣ, ಇನ್ನ ಒಂದು ದುಃಖಕ್ಕೆ ಕಾರಣ. ಈಗ ಬೆಳ್ಳಿಯಾಗಿ ತೋರುವಾಗ ಅದು ಸುಖ ಕೊಟ್ಟು, ಸುಖ ಕೊಟ್ಟ ಮೇಲೆ ಮರುದಿನ ಮುಂಜಾನೆ ಬೆಳಕಿನಾಗ ಅದು ನೋಡಿದಾಗ ಆ ಸುಖ ಎಲ್ಲೋಯ್ತು? ಇವು ಕಪ್ಪೆ ಚಿಪ್ಪುಗಳದ ಗೊತ್ತಾದ ಏನಾಯ್ತು? ಆ ಸುಖ ಹೆಚ್ಚಾಯ್ತಾ ಕಡಿಮೆ ಆಯ್ತಾ? ಸುಖ ಇಲ್ಲದಂಗಾಗಿ ಒಳ್ಳೆ ದುಃಖನೇ ಹೆಚ್ಚು ಮಾಡಿ ಹೋಯ್ತದ. ರಾತ್ರಿ ಬೆಳತನ ಕನಸು ಕಂಡು ಇಷ್ಟೊಂದು ಬೆಳ್ಳಿ ನನ್ಬಲ್ಲಿ ಅದ, ನಾಳೆ ಬಾರ್ದಾರ್ದಾಗ ಹೋಯ್ದು ಮಾರಿದ್ರೆ ಸಿಕ್ಕಾಪಟ್ಟೆ ನನಗೆ ಅನುಕೂಲ ಆಗ್ತದ ಅಂತ ಹೇಳಿ ಜೀವನದ ಬಡತನನೇ ಹೋಯ್ತು ಅಂತ ಹೇಳಿ ಸುಖ ಪಟ್ಟಿದ್ದ. ಲಾಸ್ಟಿಗೆ ಏನಾಯ್ತದು? ಸುಖ ಹೋಗಿ ಏನಾಯ್ತು? ಮರುದಿನ ಮುಂಜಾನೆ ಆ ಕಪ್ಪೆ ಚಿಪ್ಪುಗಳನ್ನ, ಬೆಳ್ಳಿಯನ್ನ ತೆಗೆದು ನೋಡಿದಾಗ ಅದು ಕಪ್ಪೆ ಚಿಪ್ಪು ಅಂತ ಗೊತ್ತಾದಾಗ ಏನಾಯ್ತ್ರಿ? ದುಃಖ ಆಯ್ತಾ? ಏನ್ ದುಃಖ ಆಯ್ತು? ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಹೊಲ, ನನ್ನ ಮನೆ, ಮತ್ತಿನ್ನೇನೇನೇನೇನೋ ನಂದು ಅಂತೇಳಿ ಸುಖಕ್ಕಾಗಿ ಇಟ್ಕೊಂಡಿರಲ್ಲ, ಅವೆಲ್ಲ ಏನದವ ಅವು ಸುಖ ಅಂತ ಅನ್ಲಕತ್ತೀರಿ ಅಂತಂದ್ರೆ ಎಲ್ಲಿದ್ದೀರಿ ನೀವು? ಇನ್ನು ನಿಮಗೆ ಆ ವಸ್ತುವಿನ ಜ್ಞಾನ ಆಗಿಲ್ಲ, ಭ್ರಮೆ ಒಳಗದಿರಿ. ಯಾವಾಗ ನಿಮ್ದೆಲ್ಲ ಮುಗಿತು, ಆಯ್ತಿನ್ನ ಮನೆಗೆ ಒಯ್ದು ಹಾಕ್ರಿ, ದವಾಖಾನೆಗೆ ಇಟ್ರು ಸುಮ್ಮನೆ ಖರ್ಚ, ಇವರೇನ್ ಬೆಳೆದು ಎದ್ದು ತಿರುಗಾಡಿ ಆರಾಮಾಗಿ ಮೊದಲಿದಂಗ ಆಗಲ್ಲ, ಏನಿಲ್ಲ, ಮುಗೀತೀವಿ, ಕರ್ಕೊಂಡು ಒಯ್ದು ಹಾಕ್ರಿ ಅಂದಾಗ ಆವಾಗ ಹೆಂಡತಿ ಮುಖ ನೋಡಿದ್ರೆ ಅದೊಂದು ಕಪ್ಪೆ ಚಿಪ್ಕೊಂಡಂಗ, ಮನಿ ನೋಡಿದ್ರೆ ಒಂದು ಕಪ್ಪೆ ಚಿಪ್ಕೊಂಡಂಗ ದರ್ಶನ ಆಗಿರ್ತದಿಲ್ಲ. ಅವಾಗ ನೀವೆಲ್ಲ ಜಮಾತ್ಕೊಂಡಿದ್ದೆ, ನಂದು ಏನದಪ್ಪ ಜೀವನ, ನೀ ಪ್ರವಚನ ಹೇಳಿ ಒಂದಿಟ್ಟು ಬರೀರೋ ಓದಿರೋ ಅಂತಂದ್ರ ಬರೀಲಿಲ್ಲ, ಓದ್ಲಿಲ್ಲ, ಹಂಗೇ ಕೂತು ಬಂದೆವು. ಕಪ್ಪೆ ಚಿಪ್ಪುಗಳ ಸುಖ ನಂಬಿ ಕಡೆಗೆ ಏನೆಲ್ಲ ಕಪ್ಪೆ ಚಿಪ್ಪುಗಳು ಸಂಗ್ರಹ ಮಾಡ್ಕೊಂಡು ಸಾಧನೆ ಮಾಡ್ಲಾರ್ದ ಹಂಗೆ ಹೊಂಟಿನಲ್ಲ. ಅದಕ್ಕೇನಾಯ್ತು? ಆ ವ್ಯಾವಹಾರಿಕ ವಸ್ತುಗಳ ಜ್ಞಾನ
ಆಗ್ಲಾರ್ದಕ್ಕ ವ್ಯಾವಹಾರಿಕ ವಸ್ತುಗಳ ಜ್ಞಾನ ಆದಾಗೆ ಸಾಕ್ಷಿ ಭಾನನೂ ಆಗಿರ್ತದ. ವ್ಯಾವಹಾರಿಕ ವಸ್ತುಗಳ ಜ್ಞಾನ ಸರಿಯಾಗಿ ಆಗಲಾರದ ಕಾರಣ ಏನಾಗ್ಲಕತ್ತದ, ನಮಗ ಅದರ ಬಗ್ಗೆ ಭ್ರಮೆ ಆಗ್ತದೆ. ಒಂದನೇದ್ದು ಏನು, ವ್ಯಾವಹಾರಿಕ ವಸ್ತುಗಳು ಜಗತ್ತಿನಾಗ ಏನದ ಬಳಿ ಸುತ್ತಿ ರಜ್ಜು ಇವುಗಳ ಸರಿಯಾದ ಜ್ಞಾನ ಆಗ್ಲಾರ್ದಕ್ಕ ಅವು ಸರ್ಪ ಬೆಳ್ಳಿಯಾಗಿ ತೋರ್ಲಕತ್ತವಲ್ಲ. ಅಜ್ಞಾನ ಅವಿದ್ಯೆ ಏನ್ ಮಾಡ್ಲಕತ್ತದ, ಇಲ್ಲದ ವಸ್ತುವನ್ನ ಮುಚ್ಚಿಟ್ಟು ಇಲ್ಲದ ವಸ್ತುವನ್ನು ತೋರ್ಲಕತ್ತವಲ್ಲ. ಇದು ಏನಾಯ್ತು, ಪ್ರಮೇಯ ಪ್ರಾಪ್ತಿಗೆ ಇದು ಒಂದು ಕಾರಣ. ಆ ವಸ್ತುಗಳ ಜ್ಞಾನ ಆದಾಗ ಏನಾಗ್ತದ, ಬೆಳಕು ಬಂದು ಆ ವಸ್ತುಗಳ ಜ್ಞಾನ ಆದಾಗ ಏನಾಗ್ತದ, ಆ ಚೈತನ್ಯದ ಬಾನ ಯಾರ್ದು ಓಪನ್ ಮಾಡಿದ್ರೆ ಇದಾಗಲಕತ್ತದಲ್ಲ. ನನ್ನ ಮಾತು ನನಗೆ ಕೇಳಕತ್ತದ. ಏನೋ ನಿಮ್ ಸಮಸ್ಯೆ ಅದ ನೋಡಿ, 2 ಮೊಬೈಲ್ ಇಟ್ಕೊಂಡಿರಿ ನೀವು ಮಗಳ ಅದಕ್ಕೆ ಎಕೋ ಆಗ್ಲಕತ್ತದ. ಚೈತನ್ಯದ ಬಾನ ಆಟೋಮೆಟಿಕ್ ಆಗಿದ್ದಕ್ಕೆ ಆ ವಸ್ತುಗಳ ಜ್ಞಾನ ಆಗಿರ್ತದೆ. ಇದು ತಿಳ್ಕೊಳ್ರಿ, ಚೈತನ್ಯದ ಬಾನ ಒಂದ್ ಕಡೆ ಆಗ್ತದ, ವಸ್ತುವಿನ ಜ್ಞಾನ ಆಗುವ ಸಾಮರ್ಥ್ಯ ಬಂದದ, ಬೆಳಕಾದ ಜ್ಞಾನ ಅದ ಅಂತಂದ್ರೆ ಅಲ್ಲಿ ಚೈತನ್ಯದ ಬಾನ ಆಗ್ತಿರ್ತದ. ಚೈತನ್ಯದ ಬಾನ ಅಂತ ಸಪರೇಟ್ ಆಗಿ ಆಗಂಗಿಲ್ಲ, ಅದಾಗಿದ್ದು ಗೊತ್ತಾಗಂಗಿಲ್ಲ ಅಷ್ಟೇ. ಅದಾಗಿದ್ದಕ್ಕೆ ಇದು ಆಗ್ಲಿಕ್ಕಂತ. ಆ ವಸ್ತುವಿನ ಜ್ಞಾನ ಆಗ್ಲಾರ್ದಕ್ಕೆ ಏನಾಗ್ಯದ, ಪ್ರಮೇಯ ಪ್ರಾಪ್ತಿ ಆಗ್ಯದ. ಇದು ಒಂದನೇ. ಇಲ್ಲ ವಸ್ತುವಿನ ಜ್ಞಾನ, ವಸ್ತುವಿನ ಅಜ್ಞಾನದಾಗ ಏನಾಯ್ತು, ಅವಿದ್ಯೆ ಉಂಟಾದಾಗ ಪ್ರಮೇಯ ಪ್ರಾಪ್ತಿ. ಆ ವಸ್ತುವಿನ ಜ್ಞಾನ ಆಯ್ತು ಅಂತಂದ್ರ ಭ್ರಮೆ ನಿವೃತ್ತಿ ಆಯ್ತು. ಹೌದಾ? ಹಗ್ಗ ಅಂತ ಗೊತ್ತಾಯ್ತು ಅಂತಂದ್ರ, ಹಗ್ಗ ಅನ್ನೋದು ಗೊತ್ತಿರ್ಲಾರ್ದಾಗ ಏನ್ ಕಂಡಿತ್ತು ನಿಮ್ಗ? ಹಾವು ಒಂದೇ ಕಂಡಿಲ್ಲ, ಹಾವಿನ ಜ್ಞಾನನೂ ಆಗ್ಯದ. ಹಾವು ನೋಡಿ ಸುಮ್ಮದಿರೇನು? ಒಳಗೆ ಅನುಭವಿಸ್ಲಿಕ್ಕಿಲ್ಲ ದುಃಖ, ಚಿಂತೆ, ಕಷ್ಟ, ಮರಣ ಭಯ. ಹಾವು ಮತ್ತು ಹಾವಿನ ಜ್ಞಾನ ಎರಡಾಗ್ಯದ. ಮತ್ತ ಇನ್ನೇನಾಯ್ತು, ಬೆಳ್ಳಿ ಕಂಡದ ಸುಮ್ಮದಿರೇನು? ಅದ್ರ ಮೇಲೆ ಕನಸು ಕಟ್ಲಕತ್ತಿರಲ್ಲ. ಇಷ್ಟು ಬೆಳ್ಳಿ ತಗೊಂಡಿನಿ, ಕಿಲೋಗಟ್ಲೆ ಬೆಳ್ಳಿ ಚೀಲದಾಗ ಹಾಕೊಂಡಿನಿ, ನಾಳೆ ಒಯ್ದು ಮಾರಿದ್ರ ಹೆಂಗ? ಜೀವನದಲ್ಲಿ ಒಂದು ಹೊಸ ಮರುಷ, ಹೊಸ ವಿಚಾರ. ಯಾಕೆ ಸುಮ್ ಕೂತೀರಿ ಗೊತ್ತಾ? ಎಲ್ಲರೂ ಇಲ್ಲದ ಸುಮ್ ಕೂತೀರಿ. 10 ಕೋಟಿ ರೂಪಾಯಿ ಬರ್ತಪ್ಪ, ಬ್ಯಾಡಂತೀರೇನು? ರಾತ್ರಿ 10 ಕೋಟಿ ಬಂದು ಮನೆಯಾಗ ಬೇಸ್ತ, ಬ್ಯಾಡಂತೀರ? ಬರ್ಲಿ ಬಂದ್ರೆ ಚಕ್ಕಿಗಟ್ಟಲೆ ಬರ್ಲಿ, ಹೋಗೋದು ಮಾತ್ರ ಒಂದು ಚೂರು ಹೋಗ್ಬಾರ್ದು, ಹಂಗೆ ಬರ್ಬೇಕು, ಸಂಗ್ರಹ ಆಗಬೇಕು. ಬರ್ಲಿ ರಾತ್ರಿ 10 ಕೋಟಿ ರೂಪಾಯಿ ನಿಮ್ಮ ಮನೆಗೆ ಯಾರು ಬೇಕ ಅಂತ ತಿಳಿಸಿ, ಇದೆಲ್ಲ ನಿಮ್ಗೆ ನೋಡ್ರಿ, ನೀವೇನಾರ ಮಾಡ್ಕೊಳ್ರಿ ಅಂತ ಕೊಟ್ರಪ್ಪ. ಐಡಿಯಾ ಏನಂತಾರಲ್ಲ ಅವ್ರಿಗೆ, ಚೆಕ್ ಮಾಡಕ್ ಬರ್ತಾರಲ್ರಿ, ಯಾರ್ಯಾರ ಮನೆಗೆ ಎಷ್ಟು ರೊಕ್ಕ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಮತ್ತೆ ಏನ್ ಮಾಡ್ಬೇಕು? ಈ ರೊಕ್ಕ ನಮ್ಮಲ್ಲಿ ಇಟ್ಕೊಂಡ್ರಂತೂ ಗೌರ್ಮೆಂಟ್ ಹೊತ್ಕೊಂಡು ಹೋಗ್ತದ. ಒಂದು ಒಳಗ ಎಲ್ಲರಿಗೆ ಬಡ 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 ಸುಟ್ಕೇಸ್ನಾಗ ಹಾಕಿ ಕಳಿಸಿ ಕೊಟ್ಬಿಡ್ತಾರ. ಇವ್ರಿಗಿಂತ ಅವ್ರು ಮಾತ್ರ ಹುಷಾರಿರ್ತಾರೆ. ಇವ್ರ ರಿಲೇಷನ್ ಯಾರ್ಯಾರ, ಇವ್ರ ಮನೆ ಸುತ್ತ ಎಲ್ಲ ತಿಳ್ಕೊಂಡಿರ್ತಾರೆ. ಅವರು ಈ ಕಳ್ಳರಕ್ಕಿಂತ ದೊಡ್ಡ ಕಳ್ಳರು ಅವರು, ಎಲ್ಲ ಜ್ಞಾನ ಇರ್ತದವ್ರಿಗೆ. ಎಲ್ಲ ಓಸು ಮಂದಿಗೆ ಒಮ್ಮೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅವ್ರ ಬ್ಯಾಂಕ್, ಪೋಸ್ಟ್ ಆಫೀಸ್, ಎಲ್ಲೆಲ್ಲಿ ವ್ಯವಹಾರದ ಮರಲೇ ತಿಳ್ಕೊಂಡು ಬಿಡ್ತಾರೆ. ಎಲ್ಲೆಲ್ಲ ಬಂದಂಗೆ ಮಾಡಿಟ್ಬಿಡ್ತಾರೆ. ಅದಕ್ಕಾಗಿ ಯಾವಾಗಾರೆ ಯಾವನಾರ ಒಂದು 10 ಕೋಟಿ ತಂದು ನಿಮ್ಮ ಮನೆಗೆ ಹಾಕ್ತಾನ. ಅದ್ರ ಬೆಳತನೆ ನಿತ್ಯ ಇರ್ತಲ್ಲ, ಅದ್ರ ಜ್ಞಾನ ಚಾಲು ಆಗ್ಬಿಡ್ತದೆ ನಿಮಗೆ. ವೈಭವ ಹಂಗೇನಾಗ್ಯದ ಇದು ಜ್ಞಾನ. ಏನೇನಾಯ್ತು? ಬೆಳ್ಳಿ ಸಂಗಟ ಬೆಳ್ಳಿ ಜ್ಞಾನ, ಸರ್ಪದ ಸಂಗಟ ಸರ್ಪದ ಜ್ಞಾನ ಅಟ್ ಎ ಟೈಮ್ ಚಾಲು ಆಗ್ತಾವ. ಇದು ಬೆಳ್ಳಿ ಅಲ್ಲ, ಇದು
ಚಿಪ್ಪು ಅಂತ ಗೊತ್ತಾದ ಕೂಡ್ಲೇನೆ ಅಲ್ಲೇನು ಬೆಳ್ಳಿ ಜ್ಞಾನ ಮತ್ತು ಬೆಳ್ಳಿ ಅಂತ ಏನು ಭ್ರಮೆ ಆಗಿತ್ತು, ಆ ಭ್ರಮೆ ಏನಾಯ್ತು, ನಿವೃತ್ತಿ ಆಯ್ತು. ಎರಡೂ ಎಟ್ ಎ ಟೈಮ್ ಹೋಗ್ಬಿಟ್ಟು, ಬೆಳ್ಳಿನೂ ಹೋಯ್ತು, ಬೆಳ್ಳಿ ಜ್ಞಾನನೂ ಹೋಯ್ತು. ಹೌದಾ? ಇದು ಸರ್ಪ ಅಲ್ಲ, ಇದು ರಜ್ಜು ಅಂತ ಗೊತ್ತಾದ ಕೂಡಲೇನೆ ಸರ್ಪದ ಜ್ಞಾನ ಮತ್ತು ಸರ್ಪ ಎರಡೂ ಎಟ್ ಎ ಟೈಮ್ ಏನಾಗ್ಬಿಟ್ಟು ಹೋಗ್ಬಿಟ್ಟು ಅವಕ್ಕೇನಂತೀರಿ, ಅಭಾವವಾಯಿತು. ಭ್ರಮೆ ಅಭಾವವಾಯಿತು. ಈ ಭ್ರಮೆ ಅಭಾವವಾಗದು ಯಾವಾಗ? ಆ ವ್ಯಾವಹಾರಿಕ ವಸ್ತುವಿನ ಜ್ಞಾನವಾದಾಗ. ವ್ಯಾವಹಾರಿಕ ವಸ್ತುವಿನ ಜ್ಞಾನವಾದಾಗ ಸಾಕ್ಷಿಯ ಭಾನ ಆಗಿದ್ದಕ್ಕೆ ವ್ಯಾವಹಾರಿಕ ವಸ್ತುವಿನ ಜ್ಞಾನ ಆಗಿರ್ತದ. ಆದ್ರ ಸಾಕ್ಷಿಯ ಭಾನ ಆಗಿದ್ದು ನಮಗೆ ಗೊತ್ತೇ ಆಗಿಲ್ಲ, ವ್ಯಾವಹಾರಿಕ ವಸ್ತುವಿನ ಜ್ಞಾನ ಆಗ್ಯದ, ಅದರಿಂದ ಭ್ರಮೆ ನಿವೃತ್ತಿ ಆಗ್ಯದ ಅಂತ ನೀವಂತೀರಿ. ಆ ವ್ಯಾವಹಾರಿಕ ವಸ್ತುವಿನ ಜ್ಞಾನ ಆಗಾಗ ಸಾಕ್ಷಿಯ ಭಾನ ಆಗಿರ್ತದಪ್ಪ. ಆ ಸಾಕ್ಷಿ ಬಗ್ಗೆ ಸರಿಯಾದ ಜ್ಞಾನ ಯಾವ ಬ್ರಹ್ಮಜ್ಞಾನಿಗಿರ್ತದ ಅವನಿಗೆ ಅದು ಗೊತ್ತಾಗ್ತದ. ಆ ಬ್ರಹ್ಮಜ್ಞಾನದ ಬಗ್ಗೆ ಗೊತ್ತಿಲ್ಲದಂತವನಿಗೆ ಏನಾದ್ರು ವ್ಯಾವಹಾರಿಕ ವಸ್ತು ಅಷ್ಟೇ ಗೊತ್ತಾಗ್ತದ. ಹೀಗಾಗಿ ಇಲ್ಲಿ ಎರಡು ಭಾಗಗಳಲ್ಲಿ ನೀವು ಸ್ಟಡಿ ಮಾಡಬೇಕು. ಒಂದನೇದೇನು, ವ್ಯಾವಹಾರಿಕ ವಸ್ತುವಿನ ಜ್ಞಾನ ಆದಾಗ ಭ್ರಮೆ ನಿವೃತ್ತಿಯಾಗದು. ಒಂದನೇ ರೀತಿ ಸ್ಟಡಿ ಇದು. ಅದಕ್ಕೆ ಇನ್ನೊಬ್ಬ ಮುಂದುವರೆದ ಏನಂತನ, ವ್ಯಾವಹಾರಿಕ ವಸ್ತುವಿನ ಜ್ಞಾನ ಆದಾಗ ಭ್ರಮೆ ನಿವೃತ್ತಿ ಆಗ್ತದಂತ ಹೇಳ್ತೀರಿ ಸರಿ. ಆದ್ರ ಸಾಕ್ಷಿ ಬಾಣ ಸತ್ಯವಸ್ತು ಏನದದು ಕಲ್ಪಿತ ಅಧಿಷ್ಠಾನದ ಜ್ಞಾನದಿಂದ ಈ ಭ್ರಮೆ ನಿವೃತ್ತಿ ಮಾಡಿಕೊಂಡದ್ದು ನಮಗೇನ್ ಸರಿ ಅನ್ಸಲ್ಲು. ನಿಜವಾದ ಅಧಿಷ್ಠಾನ ಸಾಕ್ಷಿ ಬಾಣ ಅದಲ್ಲ, ಸಾಕ್ಷಿ ಬಾಣದಿಂದಲೇ ಈ ಭ್ರಮೆ ನಿವೃತ್ತಿ ಆಗ್ತದ. ಅದಕ್ಕೆ ನಮಗ್ ಸಾಕ್ಷಿ ಬಾಣದಿಂದಲೇ ನಮಗ ಏನ್ ಮಾಡ್ಬೇಕಾಗ್ಯದ, ಈ ಭ್ರಮೆ ನಿವೃತ್ತಿ ಮಾಡಿ ಕೊಡ್ರಿ ಅಂತೇಳಿ ಎರಡನೇ ರೀತಿ ಸ್ಟಡಿ. ಭ್ರಮೆ ನಿವೃತ್ತಿ ಎಷ್ಟು ಟೈಪು? ವ್ಯಾವಹಾರಿಕ ವಸ್ತು ಜ್ಞಾನದಿಂದ ಭ್ರಮೆಯ ನಿವೃತ್ತಿ ಒಂದನೇದು. ಎರಡನೇದೇನು, ಸಾಕ್ಷಿಯ ಬಾಣದಿಂದ ಭ್ರಮೆಯ ನಿವೃತ್ತಿ. ಕರೆಕ್ಟ್ ಹೇಳಕತ್ತಿದ್ದು. ಕಲ್ಪಿತ ಅಧಿಷ್ಠಾನಗಳಾದ ವ್ಯಾವಹಾರಿಕ ವಸ್ತುಗಳ ಜ್ಞಾನದಿಂದ ಭ್ರಮೆ ನಿವೃತ್ತಿ ಆಗ್ತದೆ. ಕಲ್ಪಿತ ವಸ್ತುಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದಕ್ಕ, ಕತ್ತಲಿದ್ದಕ್ಕ ನಮಗೇನು ಅಜ್ಞಾನ ಉಂಟಾಗದ ಅದಕ್ಕೆ ಅವಿದ್ಯೆ ಅಂತಾರ. ಅದು ಒಂದು. ಅದೇನದ, ವ್ಯಾವಹಾರಿಕ ವಸ್ತುಗಳು ಕಲ್ಪಿತ ಅಧಿಷ್ಠಾನಗಳದವ, ಅವು ನಿಜವಾದ ಅಧಿಷ್ಠಾನ ಅಲ್ಲ, ಅವು ಕಲ್ಪಿತನೇ ಅದಾವ. ನಿಜವಾದ ಅಧಿಷ್ಠಾನ ಅದರಿಂದಿರುವ ಸಾಕ್ಷಿ, ಅಂತಃಕರಣದೊಳಗಿರುವ ಸಾಕ್ಷಿ, ವೃತ್ತಿ ಒಳಗಿರುವ ಸಾಕ್ಷಿ, ಮತ್ತಿನ್ನೆದ್ರಾಗಿರ್ತದದು ಉಪಯುಕ್ತ ಚೇತನ. ಎಲ್ಲೆಲ್ಲದು ಮತ್ತೆಲ್ಲದದು ವಸ್ತು, ಜಡ ವಸ್ತುಗಳಲ್ಲಿ ಇದ್ದದ್ದಕ್ಕೆ ಸಾಕ್ಷಿ ಅನ್ನಂಗಿಲ್ಲ, ಉಪಯುಕ್ತ ಚೇತನ ಅಂತ. ಅಂತಃಕರಣ ವೃತ್ತಿ ಒಳಗಿದ್ದದ್ದನ್ನು ಸಾಕ್ಷಿನೇ, ಒಳಗಿಂದ ಹೊರಗೆ ಬಂದದ್ದು ಸಾಕ್ಷಿ, ಒಳಗಿರೋದು ಸಾಕ್ಷಿನೇ ಹೊರಗೆ ಬಂದು ಉಪಯುಕ್ತ ಚೇತನ ಅನಿಸ್ಕೊಂಡದಷ್ಟೇ. ಇವು ಏನದವ, ಇವುದರ ಬಾಣ ಆದಾಗೆ ಇವೇ ನಿಜವಾದ ಅಧಿಷ್ಠಾನಗಳು. ರಜ್ಜುವಿಗೆ ರಜ್ಜು ಉಪಯುಕ್ತ ಚೇತನನೇ ಅಧಿಷ್ಠಾನ, ವೃತ್ತಿಗೆ ವೃತ್ತಿ ಉಪಯುಕ್ತ ಚೇತನನೇ ಅಧಿಷ್ಠಾನ, ಅಂತಃಕರಣಕ್ಕೆ ಅಂತಃಕರಣ ಉಪಯುಕ್ತ ಚೇತನನೇ ಅಧಿಷ್ಠಾನ, ಅಥವಾ ಸಾಕ್ಷಿ ಚೇತನನೇ ಅಧಿಷ್ಠಾನ. ಇವುದರದು ನಮಗೆ ಬಾಣ ಮಾಡಿಕೊಟ್ಟಾಗ ಭ್ರಮೆ ನಿವೃತ್ತಿ ಏನಾಗ್ತದ, ಅದು ಶಾಶ್ವತವಾದ ನಿವೃತ್ತಿ ಆಗ್ತದ. ಅದು ಬ್ರಹ್ಮಜ್ಞಾನಿ ಮಾಡಿಕೊಳ್ಳುವಂತ ಸಾಧನೆ ಅಂತ. ಇದು ಎರಡು ರೀತಿ. ಒಂದು ಕಲ್ಪಿತ ಅಧಿಷ್ಠಾನದ ಜ್ಞಾನದಿಂದ ಭ್ರಮೆಯ ನಿವೃತ್ತಿ. ನೆಕ್ಸ್ಟ್ ಇನ್ನೊಂದೆಂಥದ್ದು, ನಿಜವಾದ ಅಧಿಷ್ಠಾನ ಸಾಕ್ಷಿ ಸ್ಥಾನದಿಂದ ಮಾಡಿಕೊಳ್ಳುವ
ಎರಡು ರೀತಿ ಅದ ಇಲ್ಲ ಭ್ರಮೆ ನಿವೃತ್ತಿ ಮಾಡ್ಕೊಳ್ಳೋದು. ನೆಕ್ಸ್ಟ್ ಏನಾಗ್ತದಪ್ಪ ಅಂತಂದ್ರೆ ಈ ಸಾಕ್ಷಿ ಬಾಣದಿಂದ ಮಾಡಿಕೊಳ್ಳುವಂತ ನಿವೃತ್ತಿಯಿಂದ ಏನಾಗ್ತದ ಅಂದ್ರೆ ಅತ್ಯಂತ ನಿವೃತ್ತಿ ಆಗ್ತದೆ. ಅತ್ಯಂತ ನಿವೃತ್ತಿ ಅಂದ್ರ ಗಿಡ ಬೇರ್ ಸಮೇತ ಕಿತ್ತೋಗದಂಗ ಅಧಿಷ್ಠಾನ ಬಾಣವಾದಾಗ ಉಂಟಾಗುವ ನಿವೃತ್ತಿ ಏನದ ಅತ್ಯಂತ ನಿವೃತ್ತಿ. ಗಿಡದ್ದು ಬೇರ್ ಸಮೇತ ಕಿತ್ತು ಹಾಕಿದ್ರೆ ಮತ್ತೆ ಸಿಗಂಗಿಲ್ಲ, ಮತ್ತೆ ಪರ್ಮನೆಂಟ್ ಶಾಶ್ವತವಾದಂತ ನಿವೃತ್ತಿ ಅಧಿಷ್ಠಾನದ ಬಾಣವಾದಾಗ. ಮತ್ತೆ ಇದು ಬರೇ ರಜ್ಜು ಮತ್ತು ಶುಕ್ತಿಯ ಜ್ಞಾನ, ವ್ಯಾವಹಾರಿಕ ವಸ್ತುಗಳ ಜ್ಞಾನವಾದಾಗ ಅಲ್ಲಿ ನಿವೃತ್ತಿ ಆಗ್ತಲ್ಲ, ಅದಕ್ಕೆ ಲಯರೂಪ ನಿವೃತ್ತಿ ಅಂತ. ಲಯರೂಪ ನಿವೃತ್ತಿ ಟೆಂಪ್ರರಿ ನಿವೃತ್ತಿ. ಅದು ಟೆಂಪ್ರರಿ ನಿವೃತ್ತಿ ಅಂದ್ರೆ ಏನು? ಈ ಬ್ರಹ್ಮಾಂಡ ಅದಲ್ಲ, ಇದು ಎಷ್ಟು ಸಾರಿ ಪ್ರಳಯ ಆಗ್ಯದ ಯಾವನಿಗೆ ಗೊತ್ತ? ಬ್ರಹ್ಮಾಂಡ ಪ್ರಳಯ ಆಗಿ ಮತ್ತ ಉಂಟಾಗ್ಯದಲ್ರಿ, ಇದು ಸೃಷ್ಟಿ ಆಗ್ಯದಿಲ್ಲ. ಸೃಷ್ಟಿ ಸ್ಥಿತಿ ಲಯ ತಿರೋಧಾನ, ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಈ ಬ್ರಹ್ಮಾಂಡದಾಗ ನಡೆದದ ಇಲ್ಲ? ಬ್ರಹ್ಮಾಂಡ ನಮ್ಗೆ ಗೊತ್ತ್ರಿ, ಅದು ಲಕ್ಷಗಟ್ಲೆ ಕೋಟಿಗಟ್ಲೆ ವರ್ಷದಿಂದ ಇರ್ತದ. ನಮ್ಗೇನ್ ಗೊತ್ತಾಗ್ತದ ಬ್ರಹ್ಮಾಂಡ ಸೂಚಿ? ಹೋಗ್ಲಿ ಬಿಡ್ರಿ, ಪಿಂಡಾಂಡಕ್ಕೆ ಬಂದ್ಬಿಡ್ರಿ. ಪಿಂಡಾಂಡ ತಿಳ್ಕೊಂಡ್ರೆ ಬ್ರಹ್ಮಾಂಡ ತಿಳಿತದ. ಮತ್ತೆ ನೀವು ರಾತ್ರಿ ಮಲ್ಕೋತಿರಲ್ಲ ಸುಷುಪ್ತಿ ಒಳಗ, ಅವಾಗೇನ ರಜ್ಜು ಆದ, ಶುಕ್ತಿ ಆದ, ಸರ್ಪ ಆದ, ಬೆಳ್ಳಿ ಆದ, ಏನೇನು ಇಲ್ಲಲ್ಲ ಅಲ್ಲಿ. ಅಲ್ಲೇನು ಅಧಿಷ್ಠಾನದ ಜ್ಞಾನ ಆಗ್ಯದ ನಿಮ್ಗೇನಾರ? ಮಕ್ಕಳು ನಿದ್ದೆ ಮಾಡಕ್ಕೆ ಏನಿಲ್ಲ. ಅಧಿಷ್ಠಾನದ ಜ್ಞಾನವಿಲ್ಲದೆಯೇ ನಿಮ್ಗೆ ದುಃಖ ನಿವೃತ್ತಿ ಆಗಿರ್ತದಲ್ಲ ಸುಷುಪ್ತಿ ಒಳಗ. ಭ್ರಮೆ ನಿವೃತ್ತಿ ಆಗಿರ್ತದಲ್ರಿ ಸುಷುಪ್ತಿ ಒಳಗ. ನಿದ್ದೆ ಎತ್ತದ ಸುಷುಪ್ತಿ ಭ್ರಮೆ ನಿವೃತ್ತಿ ಆಗಿರ್ತದ ಇಲ್ಲ? ಬೆಳ್ಳಿನೂ ಇಲ್ಲ, ಸರ್ಪನೂ ಇಲ್ಲ, ರಜ್ಜುನೂ ಇಲ್ಲ, ಏನೇನೂ ಇಲ್ಲ. ಅದಕ್ಕೇನಂತಾರೆ? ಇದಕ್ಕೆ ಲಯ ರೂಪ ನಿವೃತ್ತಿ ಅಂತಾರೆ. ಇದಕ್ಕೆ ಅಧಿಷ್ಠಾನದ ಜ್ಞಾನ ಬೇಕಾಗಿರುತ್ತೆ. ಎಷ್ಟು 9 ನೆಕ್ಸ್ಟ್ ಗೊತ್ತಾಯ್ತರ? ರಜ್ಜು ಅಥವಾ ಶುಕ್ತಿನ ವ್ಯಾವಹಾರಿಕ ವಸ್ತುಗಳ ಜ್ಞಾನ ಆದಾಗ ಅಥವಾ ಮಲ್ಕೊಂಡಾಗ, ಅಂದ್ರೆ ಬೆಳ್ಳಿ ಅಥವಾ ರಜ್ಜು ಆದಾಗ ಅವರ ಭ್ರಮೆ ಏನು ಹೋಗ್ತದಲ್ಲ, ರಜ್ಜು ಮತ್ತು ಶುಕ್ತಿಗಳ ಜ್ಞಾನ ಆದಾಗ, ಅಥವಾ ಮಲ್ಕೊಂಡು ನಿದ್ದೆ ಹಚ್ಚಿದಾಗ, ಅಥವಾ ಈ ಬ್ರಹ್ಮಾಂಡದ ಪ್ರಳಯ ಆದಾಗ, ಪಿಂಡಾಂಡದ ನಿದ್ದೆ ಹಚ್ಚಿದಾಗ, ಅಥವಾ ವ್ಯಾವಹಾರಿಕ ವಸ್ತುಗಳ ಜ್ಞಾನ ಆದಾಗ ಏನಾಗ್ತದೆ? ದುಃಖದ ನಿವೃತ್ತಿ ಆಗ್ತದೆ. ದುಃಖದ ನಿವೃತ್ತಿ ಆದಾಗ ಏನ್ ಮಾಡ್ತೀರಿ? ಆನಂದ ಅನಿಸ್ತು. ಬಟ್ ಅದು ಲಯರೂಪ ನಿವೃತ್ತಿ. ಅದು ಲಯರೂಪ ನಿವೃತ್ತಿ. ಈಗ ಗಂಗಾ ನದಿಗೆ ಹೋಗ್ತೀರಿ. ಗಂಗಾ ನದಿಗೆ ಹೋದಾಗ ಏನಿರ್ತದ? ಭಾಳ ಅಡ್ಡಾಡೋದಿರ್ತದ. ಚಲೋ ಚಪ್ಪಲಿ ತಗೊಂಡಿರ್ತೀರಿ, ಬಟ್ಟಿ ತಗೊಂಡಿರ್ತೀರಿ, ಮಡಿ ಬಟ್ಟಿ ಅಂತ ಸ್ನಾನ ಮಾಡವು ಹಾವು ಇವು ಏನೇನೋ ಜಮಾಯಿಸ್ಕೊಂಡಿರ್ತೀರಿ. ಜಮಾಯಿಸ್ಕೊಂಡು ನೀರಾಗ ಹೋಗಾಗ ಒಂದು ವಸ್ತ್ರ ಮೈ ಮೇಲ, ಸ್ನಾನ ಮುಚ್ಚುಗಳಕ್ಕೆ ಒಂದು ವಸ್ತ್ರ ಮೈ ಮೇಲೆ ಇಟ್ಕೊಂಡು ನೀರೊಳಗೆ ಇಳಿತೀರಿ. ಉಳಿದದ್ದೆಲ್ಲ ನೀರಾಗ ತಗೊಂಡು ಹೋಗ್ತೀರೇನು? ಎಲ್ಲ ನೀರಾಗೆ ತಗೊಂಡು ಹೋಗ್ತೀರನ್ರಿ? ಎಲ್ಲ ದಂಡಿಗೆ ಇಡ್ತೀರಿಲ್ಲ? ನೀವು ಬ್ಯಾಗು ಎಲ್ಲ ದಂಡಿಗೆ ಇಟ್ಟು ಒಬ್ಬರಿಗೆ ಕಾಯಿಲೆ ಕತ್ತೀರಿಲ್ಲ? ಒಬ್ರಿಗೆ ಕುಂದ್ರಿ, ನಾವು ಹೋಗಿ ಬರ್ತೀವಿ, ಆಮೇಲೆ ನಮಗ್ ಮುಗಿದ್ಮೇಲೆ ಮಾತ್ರ ಒಳಗೆ ಬಂದು ನೀವು ಹೋಗ್ಬೇಕತ್ತೀರಿ. ಕುಂದಿರ್ಸ್ಕೆ ಹೋಗ್ತೀರಿ, ಎಲ್ಲ ತಗೊಂಡು ಹೋಗ್ತೀರಿ ನೀರಾಗ. ನಿಮ್ಮ ವಸ್ತ್ರಗಳೆಲ್ಲ ದಂಡಿಗೆ ಇಡ್ತೀರಿಲ್ಲ? ಆದ್ಮೇಲೆ ಏನಾಗ್ತದ?
ಆ ದಂಡಿಗಿಡ ವಸ್ತುಗಳ ಸಂಗಟ ನಿಮ್ ಕರ್ಮಗಳೇನಿರ್ತಾವಲ್ಲ ಅವು ಆ ಬಟ್ಟಿ ಸಂಗಟೆ ಹೊರಗೆ ಏನಿಟ್ಟಿರ್ತಲ್ಲ ಅವುಗಳ ಸಂಗಟ ಕುಂದಿರ್ತಾವು. ಅವು ಹೊರಗೆ ಬರಂಗಿಲ್ಲ. ಗಂಗಾ ನದಿಯಾಗ ನಾಡಕ್ಕೆ ಬರಲ್ಲ, ಹೋಗ ಕಡೆ ಅಲ್ಲೇ ಕುಂತಿರ್ತಾವ ಕರ್ಮಗಳು. ನೀವು ಸ್ನಾನ ಮಾಡೋ ಟೈಮ್ನಾಗ ಅವು ಏನು ನಿಮ್ ಸಮೀಪ ಬರಂಗಿಲ್ಲ. ಸ್ಟೆಪ್ ಒಂದೊಂದು ಇಳ್ಕೋತ ಹೋದಂಗ ಒಳಗೆ ನೀರಾಗ ಹೋಗಿ ಸ್ನಾನ ಮಾಡಾಗ ಅವು ಏನೇನು ನಿಮಗೆ ಕಾಟ ಕೊಡಲ್ಲ. ಸ್ನಾನ ಮಾಡಿ ಬಾ ಮತ್ತ ಅವೇ ಬನ್ನಿನ, ಅವೇ ಅಂಡ್ರ, ಅವೆಲ್ಲ ಅವೇ ಲಂಗಿ, ಅದೇ ಬ್ಯಾಗ ಹಾಕೊಂಡು ನಡಿಯಪ್ಪ ಆಯ್ತು. ಮತ್ತ ಅದ್ರ ಸಂಗ ಕರ್ಮ ಹೊತ್ಕೊಂಡು ಮಾಡ್ಕೊಡ್ತ. ಅದಕ್ಕೆ ಗುಡಿ ಒಳಗೆ ಹೋಗ್ತೀರಿ ಮುಂದ, ಅಲ್ಲಿ ಚಪ್ಪಲಿ ಹೊರಗೆ ಬಿಡ್ತೀರಿ. ಹೊರಗೆ ಚಪ್ಪಲಿ ಬಿಟ್ಟು ಕೂಡಲೇ ಏನಾಯ್ತು, ಆ ಚಪ್ಪಲಿ ಸಂಗಟ ನಾವು ಕರ್ಮಗಳು ಅಲ್ಲೇ ಕುಂದಿರ್ತಾವ. ಚಪ್ಪಲಿ ಸಂಗಟ ಕರ್ಮಗಳು ಅಲ್ಲೇ ಕೂತಿರ್ತಾವ. ಮತ್ತೆ ಒಳಗೆ ಬಂದ ಚಪ್ಪಲಿ ಹಾಕೊಂಡ್ರಿ ಅಂತಂದ್ರ ಏನಾಯ್ತು, ಆ ಕರ್ಮಗಳು ಮಾತು ನಿಮ್ಮ ಮ್ಯಾಗಲೇ ಏರ್ಕೊಟ್ಟು. ಇದಕ್ಕೆಂತ ನಿವೃತ್ತಿ ಅಂತಾರ. ಕಾಶಿ ವಿಶ್ವನಾಥನ ಗುಡಿ ಒಳಗ ಆನಂದ ಏನ್ ಮಾಡ್ಬೇಕು, ಹೊರಗೆ ಕೈಕೊಂಡು ಕೂತಾವ. ಹೊರಗೆ ಬಂದ್ರಿ ಅಂತಂದ್ರೆ ನಿಮ್ಗೆ ಅಟ್ಯಾಕ್ ಮಾಡ್ಲಿಕ್ಕೆ ನಿಮ್ ಕರ್ಮಗಳು ಕೂತಾವ, ಎಲ್ಲಿ ಹೋಗಲ್ಲ. ಏನ್ ಗುಡಿಯಾಗೆ ಇರ್ಲಕ್ ಆಗ್ತದ? ಹೊರಗೆ ಬರೋಣ. ಮತ್ತದೇ ಬಾರ ಬಂದರು ಅಂದರು ಸುಂದರು. ಹೊರಗೆ ಬಂದ್ರೆ ಮತ್ ಮಂಗೇನೆ ಚಾಲು. ಒಳಗ ಭಾರಿ ಸುಂದರವಾದ ಭಕ್ತ, ಜ್ಞಾನಿ, ಏನೆಲ್ಲ ಅದಕ್ಕ ಸಿದ್ಧಪುರುಷ ಏನೆಲ್ಲ ಇರ್ತೀವಿ. ಹೊರಗೆ ಬಂದ್ರೆ ಮತ್ತದೇ. ಇದಕ್ಕೆ ಎಂತದಂತಾರ, ಲಯ ರೂಪ ನಿವೃತ್ತಿ ಅಂತಾರೆ. ಲಯ ರೂಪ ನಿವೃತ್ತಿ. ಅಧಿಷ್ಠಾನದ ಜ್ಞಾನ ಬೇಕೇ ಆಗಿಲ್ಲ. ಕಾಶಿ ವಿಶ್ವನಾಥನ ಗುಡಿ ಹೋದ್ರು ಅಧಿಷ್ಠಾನದ ಜ್ಞಾನ ಬೇಕಾಗಿಲ್ಲ. ಗಂಗಾ ನದಿಗೆ ಹೋದ್ರೆ ಅಧಿಷ್ಠಾನದ ಜ್ಞಾನ ಬೇಕಾಗಿಲ್ಲ. ಕೇವಲ ಪರ್ಮನೆಂಟ್ ಇವ್ರಾಗದೆ ಅದರಿಂದ ಅಂತಂದ್ರೆ ಈ ಬ್ರಹ್ಮಜ್ಞಾನದಿಂದ ಅಧಿಷ್ಠಾನದ ಜ್ಞಾನ ಮಾಡಿಕೊಂಡು ಏನು ಆನಂದ ಹೊಂದುತ್ತೀರಿ, ಆ ಆನಂದ ಶಾಶ್ವತವಾದ ಆನಂದ. ಉಳಿದೆಲ್ಲ ಏನದ ಲಯ ರೂಪ ನಿವೃತ್ತಿ. ಅದರಿಂದ ಆದ ಆನಂದ. ಲಯ ರೂಪ ಮಾಡ್ಕೋಬೇಕಾ, ಏನ್ ಅತ್ಯಂತ ನಿವೃತ್ತಿ ಮಾಡ್ಕೋಬೇಕಾ? ಅತ್ಯಂತ ನಿವೃತ್ತಿ ಮಾಡ್ಕೋಬೇಕಾದ್ರ ಇಲ್ಲಿ ಹೆಂಗ್ ಹೇಳ್ತದ ಹಂಗೆ ಕೇಳಿ ಸಾಧನೆ ಮಾಡಿದ್ರೆ ಅತ್ಯಂತ ನಿವೃತ್ತಿ ಆಗ್ತದ. ಇಲ್ಲ ಅಂತಂದ್ರ ಎಂತ ನಿವೃತ್ತಿ ಆಗ್ತದ? ಲಯ ರೂಪ ನಿವೃತ್ತಿ. ಸತ್ಸಂಗ ನಡೆದಾಗ ಲಯ ರೂಪ ನಿವೃತ್ತಿ. ಸತ್ಸಂಗ ಮುಗಿದ್ಮೇಲೆ ಮುಗಿತು, ಮತ್ತದೇ ವ್ಯಾಪಾರ ಚಾಲು. ಎದಕ್ ಬಂತ ಹಂಗ ಮಾಡಿ? ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿ ಬಂದ್ರೆ ಏನಾಯ್ತು? ಕಾಶಿ ವಿಶ್ವನಾಥನ ಬಳಿ ಹೋಗಿ ಬಂದ್ರೆ ಏನಾಯ್ತು? ಮುತ್ತನ್ನು ಹೊತ್ತ ಕತ್ತೆಗಳಿಗೆ ಏನು ಗೊತ್ತು ಅಂತ. ಅವು ಮುತ್ತು ಹೊತ್ತವ, ಎಲ್ಲ ಸದ್ಗುಣಗಳ ಮುತ್ತು ಹೊತ್ತವ. ಆದ್ರೆ ಅವು ಏನಾಗ್ಯಾವ, ಸುಮ್ಮನೆ ಲಯರೂಪ ನಿವೃತ್ತಿ ಸಲುವಾಗಿ ಮುತ್ತು ಹೊತ್ಕೊಂಡು ಕತ್ತಿ ಊರೂರು 12 ಜ್ಯೋತಿರ್ಲಿಂಗ ಸೇರ್ಲಾಗತ್ತದ. ಅದು ಕುಂತು ಮುತ್ತು ತಾನು ಒಳಗೆ ಹಾಕೊಂಡು ತಾನು ಸಿಂಗಾರ ಮಾಡ್ಕೊಳ್ಳೋದು ಬಿಟ್ಟು ದುಡ್ಡದ ಮೇಲೆ ಹೊತ್ಕೊಂಡು ಓಡಾಡಕತ್ತ. ಹಂಗಾಗಬಾರದು. ಅದಕ್ಕ ಇಲ್ಲಿ ಏನ್ ಹೇಳ್ತಾರ, ಈ ಒಂದು ಅವಿದ್ಯೆಗೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳು. ಈಗೇನಾಯ್ತು, ಹಗ್ಗದ ಅಜ್ಞಾನ, ಹಗ್ಗದ್ದು ಅಜ್ಞಾನ. ಹಗ್ಗದ ಅಜ್ಞಾನ ಅಂದ್ರೆ ಒಂದೇ, ಸರ್ಪದ ಜ್ಞಾನ ಅಂದ್ರೂ ಒಂದೇ. ಹೌದಾ ಇಲ್ಲ? ಹಗ್ಗದ ಅಜ್ಞಾನ ಈಸ್ ಈಕ್ವಲ್ ಟು ಸರ್ಪದ ಜ್ಞಾನ, ಅಥವಾ ಶುಕ್ತಿಯ ಅಜ್ಞಾನ ಈಸ್ ಈಕ್ವಲ್ ಟು ಬೆಳ್ಳಿಯ ಜ್ಞಾನ. ಎಲ್ಲ ಒಂದೇ. ಇದೇನಂತಾರ? ಅವಿದ್ಯೆ ಅಂತ. ಅವಿದ್ಯೆ. ಈ ಅವಿದ್ಯೆ ಅಂದ್ರೆ ಏನು? ಗೊತ್ತಿಲ್ಲದಿರುವಿಕೆ. ಅವಿದ್ಯೆ ಅಂದ್ರ ಗೊತ್ತಿಲ್ಲದಿರುವಿಕೆ. ಏನು ಗೊತ್ತಿಲ್ಲದಿರುವಿಕೆ? ರಜ್ಜು ಅಂತ ಗೊತ್ತಿಲ್ಲದಿರುವಿಕೆ, ಶುಕ್ತಿ ಅಂತ ಗೊತ್ತಿಲ್ಲದಿರುವಿಕೆ, ಮನುಷ್ಯರು ಅಂತ ಗೊತ್ತಿಲ್ಲದಿರುವಿಕೆ.
ಮನುಷ್ಯರ್ರಿ ಮನೆಯಾಗಿದ್ದವ್ರಿಗೆಲ್ಲ ನೀವು ಮನುಷ್ಯರತ್ ನೋಡಿಬಿಟ್ರಿ ಸಾಕು. ಮನುಷ್ಯರತ್ ನೋಡ್ರಿ ಸಾಕು. ಮನುಷ್ಯರತ್ ನೋಡಕ್ ಬರಂಗಿಲ್ಲ. ಹೆಣ್ಸೆತ್ ನೋಡ್ತೀವಿ, ಮಕ್ಕಳತ್ ನೋಡ್ತೀವಲ್ಲ, ಇದು ದೊಡ್ಡ ಸಮಸ್ಯೆ ಅಲ್ಲ. ಹೊರಗಿನ ಮನುಷ್ಯರದಲ್ಲ ಇಲ್ಲ. ಅದರಂಗೆ ಇವರು ಮನುಷ್ಯರತ್ ನೋಡಿದ್ರೆ ಸಾಕು. ಮನುಷ್ಯರನ್ನು ಮನುಷ್ಯರನ್ನಾಗಿ ನೋಡಿದ್ರೆ ಸಾಕು. ನನ್ನ ಮಕ್ಕಳು ಅಂದ ಕೂಡ್ಲೇನೆ ಅವ್ರ ಮೇಲೆ ಅಧಿಕಾರ ಮಾಡ್ಲಿಕ್ಕೆ ಚಾಲು ಮಾಡೋದು. ನನ್ನ ಹೆಂಡತಿ ಅಂದ ಕೂಡ್ಲೇನೆ ಅಧಿಕಾರ ಮಾಡ್ಲಿಕ್ಕೆ ಚಾಲು ಮಾಡೋದು. ನನ್ನ ಗಂಡ ಅಂದ ಕೂಡ್ಲೇನೆ ಅಧಿಕಾರ ಮಾಡ್ಲಿಕ್ಕೆ ಚಾಲು ಮಾಡೋದು. ಏನ್ ಮಾಡ್ಬೇಕು? ಇದು ಜ್ಞಾನ ಅಂತೀರ ಅಜ್ಞಾನ ಅಂತೀರ? ಮನುಷ್ಯರನ್ನ ಮನುಷ್ಯರನ್ನಾಗಿ ನೋಡೋದು ಕಲೀರಿ. ಅದಕ್ಕ ಯಾಕೆ ಗೊತ್ತಾಗ್ತಾ ಇಲ್ಲ, ಇದು ಯಾಕೆ ತಿಳಿತಾ ಇಲ್ಲ? ಈ ರಜ್ಜು ಮತ್ತು ಶುಕ್ತಿ ಅಂತೇಳಿ ಇವುದರದು ಜ್ಞಾನ ನಮ್ಗೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ತಿಮಿರಾದಿ ದೋಷಗಳು. ಕೆಲವೊಂದು ಸಮಸ್ಯೆ ಏನದ, ಹೊರ ಜಗತ್ತಿನೊಳಗ ಬೆಳಕಿಲ್ಲ. ಕೆಲವೊಂದು ಸಾರಿ ಹೊರಗೆ ಬೆಳಕಿದ್ರು ನಮ್ಮ ಕಣ್ಣು ಸರಿಗಿಲ್ಲ. ಇದಕ್ಕೆ ತಿಮಿರಾದಿ ದೋಷಗಳು ಅಂತ. ಜಗತ್ತು ಮತ್ತು ನಮ್ಮ ಕಣ್ಣಿನ ದೋಷಗಳು. ಈ ದೋಷ ಏನ್ ಮಾಡ್ತದ, ನೀವು ನಿರ್ದೋಷಿಯಾಗಿದ್ರು ಸಹಿತ ಹೆಣ್ಸಿನ ನೋಡ್ಕೊಳ್ಳೋ ರೀತಿ ಸರಿಗಿಲ್ಲ ಅಂತ ಜಗತ್ತು ಬೈತು. ಮಂದಿ ನೋಡ್ತಾರತ್, ಮಂದಿ ಬೈತಾರತ್. ನಮ್ಮ ಹೆಂಡ್ರನ್ನ ಹೆಂಗ್ ನೋಡ್ಕೋಬೇಕು ಹಂಗ್ ನೋಡ್ಕೋಬೇಕು ನಾವು. ಮಂದಿಯೆಲ್ಲ ತೋರಿಕೆ ತುಂಬಿಟ್ರೆ ಮಂದಿ ಎಲ್ಲ ಹೆಂಡ್ರಂದ್ರೆ ಹೆಂಗ್ ಇಟ್ಕೋಬೇಕು ಗೊತ್ತಿಲ್ಲ, ಮಕ್ಕಳು ಅಂದ್ರೆ ಹೆಂಗ್ ಇಟ್ಕೋಬೇಕು ಗೊತ್ತಿಲ್ಲ ಅಂತೇಳಿ ಸಮಾಜ ಬೈತಿರ್ತದಲ್ಲ. ಅದ್ರ ಸಲುವಾಗಿ ನಾವೇನ್ ಮಾಡ್ಬೇಕು, ಮಂದಿ ಸಲುವಾಗಿ ನಮ್ಮ ಹೆಂಡ್ರ ಮಕ್ಳಿಗೆ ಹೆಂಗ್ ಇಟ್ಕೋಬೇಕು. ತಿಮಿರಾದಿ ದೋಷಗಳು, ಹೊರಗಿಂದ ಸಮಸ್ಯೆ, ಹೊರಗಿನವ್ರಿಗೆ ಕಲಿಸಾರಿಲ್ಲ. ಇವೆಲ್ಲ ಗುಣಗಳು ನಿಮಗೆ. ನೀವು ಸ್ವಂತ ಏನಾರ ಇದ್ರೆ ನಿಮ್ಗೆ ಏನಾರ ಜ್ಞಾನ ಹಿಂಗಂತ ಹೇಳಿ ಸ್ವಂತದ್ದು ಏನಾರ ಇತ್ತು ಅಂದ್ರೆ ಜ್ಞಾನ ನಿಮಗ, ಎಲ್ಲ ಹೊರಗಿನ ನೋಡಿ ಕಲ್ತಿರ. ಎಲ್ಲ ಮಂದಿನ ನೋಡಿ ಶಾಲಿ ಕಲ್ತಿರಿ, ಮಂದಿನ ನೋಡಿ ಮದುವೆ ಮಾಡ್ಕೊಟ್ರಿ, ಮಂದಿನ ನೋಡ್ಕೆ ನೌಕರಿ ಮಾಡಿರಿ, ಎಲ್ಲ ಮಂದಿದೆ. ಬರುವಾಗ ಕಾಲೆಗೈಲೆ ಬರೋದು, ಹೋಗಾಗ ಕಾಲೆಗೈಲೆ ಹೋಗೋದು. ನಡ್ಬರ್ಕ್ ಏನ್ ಮಾಡ್ತೀರಿ ಅವೆಲ್ಲ ಮಂದಿ ನೋಡಿ ಮಾಡಿರ ಇಲ್ಲ. ನಿಮ್ ಸ್ವಂತದ ಏನಾರ ಪ್ರಾಜೆಕ್ಟ್ ಇಟ್ಕೊಂಡು ಬಂದಿದ್ರೆ ಹಿಂಗ್ ಮಾಡ್ಬೇಕಂತ ಪ್ರಾಜೆಕ್ಟ್ ರಿಪೋರ್ಟ್ ತಗೊಂಡು ಇದ್ರ ಪ್ರಕಾರ ಎಕ್ಸಿಕ್ಯೂಷನ್ ಮಾಡ್ಬೇಕಂತ ಏನಾರ ಇತ್ತ ನಿಮ್ದು ಏನಾರ? ಒಬ್ಬರು ನೋಡಿ ಒಬ್ಬರು. ಇದು ಒಂದು ರೀತಿ ಸಮಸ್ಯೆ. ಏನು? ಹೊರ ಜಗತ್ತಿನ ಸಮಸ್ಯೆ. ಮತ್ತ ಹೊರ ಜಗತ್ತಿನ ಒಂದೇ ಸಮಸ್ಯೆ ಇತ್ತು ಅಂತಂದ್ರೆ ಎಲ್ಲರೂ ಒಂದೇ ರೀತಿ ಜೀವನ ಮಾಡಬೇಕಾಗಿತ್ತು. ಹೆಂಗ? ಎಲ್ಲರದ್ದು ಜೀವನ ಒಂದೇ ರೀತಿ ಇರ್ತಿತ್ತು. ಹೊರ ಜಗತ್ತಿನ ಒಂದೇ ಸಮಸ್ಯೆ ಇತ್ತಂದ್ರ. ಆದರೆ ಕಾಮ ಕರ್ಮ ಅಂತೇನದವಲ್ಲ, ಕಾಮಗಳು ಮತ್ತು ಕರ್ಮಗಳು ನಿಮ್ಮ ಒಳ ಜಗತ್ತಿನ ಸಮಸ್ಯೆ ಎಲ್ಲದವು. ಅವ್ರ ಅಡ್ರೆಸ್ ಎಲ್ಲವು ಬಹಳ ಚಂದ ಹೇಳ್ತಾರೆ. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಮಧ್ಯದಲ್ಲಿ ಬರೀ ಕತ್ತಲೆ. ಬರುವಾಗ ಖಾಲಿ ಕೈಯ, ಹೋಗಾಗ ಖಾಲಿ ಕೈಯ. ಖಾಲಿ ಕೈ ಖಾಲಿ ಇರ್ಬೇಕು ಮಾರಾಯ, ನಿನ್ನ ಬುದ್ಧಿ ಖಾಲಿ ಇರಲ್ಲ. ಅದು ಸಣ್ಣ ಕೂಸು ಇವತ್ತೇ ಹುಟ್ಟದಂತಂದ್ರೂ ಅದ್ರ ಕೈ ಖಾಲಿ ಅದ ಕರೆ. ಹೋಗಾಗ ಎಷ್ಟೊಂದು ಬುದ್ಧಿ ಹೊತ್ಕೊಂಡು ಹೋಗಿರ್ತದ, ಅಷ್ಟೊಂದು ಬುದ್ಧಿ ಬಡ್ಡಿ ಸಮೇತ ಅದು ಹೊತ್ಕೊಂಡು ಬಂದಿರ್ತದ. ನಾನು ಬುದ್ಧಿ ಹೊತ್ಕೊಂಡೇ ಬರ್ತದ, ಬುದ್ಧಿ ಬಿಡಂಗಿಲ್ಲ. ಅದು ಬುದ್ಧಿ ಖಾಲಿ ಇರಲ್ಲ. ಸಣ್ಣ ಕೂಸಿದ್ರು ಅದರ ಬುದ್ಧಿ ಖಾಲಿ ಇರಲ್ಲ. ಹೊರ ಜಗತ್ತಿನ ಒಂದೇ ಸಮಸ್ಯೆ ಎಲ್ಲಿದು? ತಿಮಿರಾದಿ ದೋಷ ಅಂತಂದ್ರೆ ನಮ್ಮ ಕಣ್ಣಿನ ದೋಷ, ಹೊರಗಿನ ಬೆಳಕಿನ ದೋಷ ಅಂತಂದ್ರೆ ಏನದ? ಹೊರ ಜಗತ್ತು ನಿತ್ಯ ಜಗತ್ತು. ಜಗತ್ತಿನ ತುಂಬಾ ಅಜ್ಞಾನಿಗಳ ಸಂಖ್ಯೆ. ಜ್ಞಾನಿಗಳ ಸಂಖ್ಯೆ ಬರೇ ಒಂದು 10% ಇರ್ಬೋದು. 10% ಇಲ್ಲ, 90% ಅವರೇ ಅದರ. ಈ ಜಗತ್ತು ಬೆಳಗ ಸೂರ್ಯ ಎಷ್ಟದ? ಒಂದೇ ಸೂರ್ಯ. ಸೂರ್ಯ ಇರಲಾರ್ದ ಚಂದ್ರ ಬೆಳಗ್ತಾನೆ, ಉಳಿದು ಎಲ್ಲ ಓದಿ ಕತ್ತಲ್ದಾಗ. ಅದೇ ರೀತಿ ಎಷ್ಟೋ ಜೀವಿಗಳಿದ್ರು ಸಹಿತ ಒಂದು 90% ಅಂತವ್ರೆ ಅದರ. ಮತ್ತು ಅಜ್ಞಾನಿಗಳ ಜಗತ್ತಿನೊಳಗೆ ಬದುಕಬೇಕಾದ್ರೆ ಅಜ್ಞಾನಿಗಳ ಸಮಾಜ ಅಂತ ಕಟ್ಕೊಂಡು ಹೆಂಗ ಅವ್ರು ಹೇಳ್ತಾರ ಹಂಗೆ ಕೇಳ್ಕೊಂಡು ಹೋಗ್ಬೇಕಾಗ್ಯದಲ್ಲ. ಅಲ್ಲೇನ್ ಬ್ರಹ್ಮಜ್ಞಾನ ಇಲ್ಲ, ಅಧಿಷ್ಠಾನದ ಜ್ಞಾನ ಇಲ್ಲ. ನೌಕರಿ ಮಾಡ್ಬೇಕು, ಶಾಲಿ ಕಲಿಬೇಕು, ರೊಕ್ಕ ಗಳಿಸ್ಬೇಕು, ಎಂಟ್ರ್ ಹೋಗ್ಬೇಕು, ಮತ್ತು ಇವು ಮಾಡ್ಲೇಬೇಕಾದಂತ ಡ್ಯೂಟಿಗಳನ್ನ ಮಾಡಿಟ್ಟು ಬಿಟ್ಟಾರ. ಎಲ್ಲ ಅಜ್ಞಾನದ ಜಗತ್ತು.
ಇದ್ರೊಳಗೆ ಯಾವ್ದಾರ ಬಿಟ್ರೆ ಏನಾರ ಸಾಯ್ತೀರ ಏನು? ನೌಕರಿ ಮಾಡ್ಲಾರ್ದವ್ರು ಸತ್ತಾರ, ಸಾಲಿ ಕಲೀಲಾರ್ದವ್ರು ಸತ್ತಾರ, ಹೆಂಡ್ರು ಬಡ್ಸಲಾರ್ದವ್ರು ಸತ್ತಾರ, ಮಕ್ಕಳು ಹಡಿಲಾರ್ದವ್ರು ಸತ್ತಾರ. ಸಮಾಜ ಅಂದ್ರೆ ಒಂದು ದೊಡ್ಡ ಅಜ್ಞಾನಿಗಳ ಲೋಕ. ಅದು ಅಧಿಷ್ಠಾನದ ಜ್ಞಾನ ಇರಲಾರ್ದೆ ಸುಮ್ಮನೆ ಹೆಂಗ್ ಬದುಕಬೇಕು ಅನ್ನೋ ಪದ್ಧತಿ ಹಾಕ್ಯಾರ. ಅದಕ್ಕೊಂದು ದೊಡ್ಡ ಸಂವಿಧಾನ ಮಾಡಿರ್ತಾರ. ಒಬ್ರಿಗೊಬ್ರು ಜಗಳಾಡಬಾರ್ದಂತೆ ಒಂದು ಪದ್ಧತಿ ಮ್ಯಾಗ ಇರ್ಲಿ. ಪ್ರಾಣಿಗಳಿಗೆ ಒಂದು ಸಂವಿಧಾನ, ಬ್ರಹ್ಮಜ್ಞಾನಿಗಳಿಗೆ ಬೇಕೇನ್ರಿ ಸಂವಿಧಾನ? ಬೇಕಾಗಿಲ್ಲ. ಬ್ರಹ್ಮನಿಗೆ ಯಾವ್ದು? ಪ್ರಾಣಿಗಳಿಗೆ ಸಂವಿಧಾನ, ಜೇಲ, ಕೋರ್ಟ ಎಲ್ಲ ವಸ್ತು ಪ್ರಾಣಿಗಳಿಗೆ ಅವು. ಅದನ್ನೇ ದೊಡ್ಡದು ಪಡ್ಕೊಂಡು, ಅದನ್ನೇ ಒಂದು ಮೂರ್ತಿ ಮಾಡ್ಕೊಂಡು, ಅದನ್ನ ಹೇಳೋರಿಗೆ ಘನವಾದಂತವ್ರು ಒಂದು ದಾರಿ ತೋರಿದಾರಲ್ಲ. ಮತ್ತೆ ಹೆಂಗ್ ಬದುಕಬೇಕಂತ ಅದಕ್ಕೂ ನಾವು ಧನ್ಯವಾದ ಹೇಳ್ಬೇಕು. ಬ್ರಹ್ಮಜ್ಞಾನಿಗೆ ಬೇಕಾಗಿಲ್ಲ ಅಂತಂದ್ಮೇಲೆ ನಾವು ಪ್ರಾಣಿಗಳಿಗೆ ಬದುಕಿದೇವು ಅಂತಂದ್ರೆ ಜಗತ್ತಿನ ಪರಿಸ್ಥಿತಿ ಏನಾಗ್ತದೆ ಒಂದು ಪದ್ಧತಿ ಮೇಲೆ ಇಡಬೇಕಂತ ಪ್ರಯತ್ನ ಮಾಡಿದ್ರೆ ಅದನ್ನೇ ದೊಡ್ಡದು ಮಾಡ್ಕೊಂಡು ಅಧಿಷ್ಠಾನದ ಜ್ಞಾನ ಇಲ್ಲೇ ಇಲ್ಲ. ಬ್ರಹ್ಮಜ್ಞಾನ ಎಲ್ಲಿ ಅದ? ಸಂವಿಧಾನದ. ಹಿಂಗೆಲ್ಲ ಅದಾವು. ಅದಕ್ಕೇನಾಯ್ತು? ಸಮಸ್ಯೆ ನಿಮ್ಮ ಬುದ್ಧಿ ಒಳಗ ಏನೇನದವ? ಕಾಮಗಳು ಮತ್ತು ಕರ್ಮಗಳು ಮತ್ತು ಕರ್ಮದ ಭೋಗಗಳು, ಸುಖ ದುಃಖಾದಿ ಭೋಗಗಳು. ಅವು ಹೊತ್ಕೊಂಡು ಹೋಗ್ತಾನ, ಭೋಗ ಹೊತ್ಕೊಂಡು ಹೋಗ್ತಾನ. ಅದರ ಫಲವಾಗಿ ಮತ್ತೆ ಎಲ್ಲಿ ಹುಟ್ಟಬೇಕು ಅಲ್ಲಿ ಹುಟ್ಟಿ ಬರ್ತಾನೆ. ಅದಕ್ಕೆ ಗಮನಾಗಮನ ಅಂತಾರೆ. ಗಮನಾಗಮನ, ಹೋಗೋದು, ಹೊತ್ಕೊಂಡು ಹೋಗೋದು, ಮತ್ತೆ ಹೊತ್ಕೊಂಡು ಒಳ್ಳೆ ಬರೋದು, ಹೊತ್ಕೊಂಡು ಹೋಗೋದು, ಹೊತ್ಕೊಂಡು ಒಳ್ಳೆ ಬರೋದು. ಇಲ್ಲಿ ಏನಾಯ್ತು? ಯಾಕೆ ಗೊತ್ತಾಗ್ತಾ ಇಲ್ಲ? ಒಂದು ಸಮಸ್ಯೆ ಏನದ? ಹೊರಗಿನ ಜಗತ್ತಿನೊಳಗ ಸದ್ಗುರುನಾಥ ಒಬ್ಬ ಬಿಟ್ರೆ ಉಳಿದವರೆಲ್ಲರೂ ಏನದ? ಪಶುಗಳು, ದ್ವೀಪಾದ ಕುಚ್ಚವಿಹೀನ ಪಶುಗಳು. ಪಶುಗಳು ಏನ್ ಹೇಳ್ತಾವ? ಪಶುಗಳಂತೆ ಬದುಕು ಮಾಡು ಅಂತ ಹೇಳ್ತಾವ ಅಷ್ಟೇ. ನಮ್ಮನ್ನು ನೀನು ಇರು. ಇದೇ ಸಮಾಜ. ಬ್ರಹ್ಮಜ್ಞಾನಿ ಗುರು ಒಬ್ಬನೇ ಹೇಳ್ತಾನ, ಅಧಿಷ್ಠಾನದ ಜ್ಞಾನ ಮಾಡಿ ಕೊಡ್ತಾನ. ಅದಕ್ಕ ನಾವು ಸದ್ಗುರುವನ್ನ ಸಿಗಲಾರ್ದಕ್ಕ ನಾವು, ಅದು ಒಂದು ಸಮಸ್ಯೆ. ತಿಮಿರಾದಿ ದೋಷ. ಸದ್ಗುರು ಸಿಗಲಾರ್ದಕ್ಕೆ ಒಂದು ಸಮಸ್ಯೆ. ಸದ್ಗುರು ಸಿಕ್ಕರು ನಮ್ಮ ದುಷ್ಟ ಬುದ್ಧಿ ಬಿಡಲಾಗಿವೆಲ್ಲ, ನಾವು ಒಳಗಿನ ಬುದ್ಧಿ ಹಂಗೆ ಇಟ್ಕೊಂಡು ಕುಂತೀವಲ್ಲ, ಇದು ನಮ್ಮ ಸಮಸ್ಯೆ. ಕಣ್ಣಿನ ಸಮಸ್ಯೆ. ಸ್ವಲ್ಪ ಆಳಕ್ಕೆ ಹೋಗುತ್ತೆ. ನಾವು ಹಿಂಗೆ ಬರೀ ಹಿಂಗೆ ಮಾತಾಡಿದ್ರೆ ತಿಮಿರಾದಿ ದೋಷ ಅಂದ್ರು ಏನು? ಕಣ್ಣಿನ ಸಮಸ್ಯೆ ಮತ್ತು ಹೊರ ಜಗತ್ತಿನೊಳಗೆ ಬೆಳಕಿಲ್ಲದ ಸಮಸ್ಯೆ. ಈ ಒಂದು ತಿಮಿರಾದಿ ದೋಷ ಅಂದ್ರೆ ಇದರ ಬಗ್ಗೆ ಚಿಂತನೆ ಮಾಡಿರ ನೀವು? ಕಣ್ಣಿನ ಸಮಸ್ಯೆ ಅಂತ ಕೂಡಲೇ ಕಣ್ಣ ಇದ್ರೇನು, ಕಣ್ಣು ಹೋದ್ರೇನು? ಒಳಗ ಗುರುನಾಥನ ವಾಣಿ ಕೇಳಿ ನಾನು ಉದ್ಧಾರ ಆಗ್ಬೇಕು, ಅವ ಹೇಳ್ದಂಗ ಕೇಳ್ಬೇಕನ್ನ ಬುದ್ಧಿ ಇರ್ಲಿಲ್ಲ ಅಂದ್ರೆ ಈ ಕಣ್ಣು ತಗೊಂಡು ಏನ್ ಮಾಡ್ಬೇಕು ನಾವು? ತಿಮಿರಾದಿ ದೋಷ ಚಂದ ಅರ್ಥ ಆಯ್ತಾ? ಹೊರಗಿನ ಬೆಳಕು ಇಲ್ಲ ಅಂತಂದ್ರೆ ಈ ಜಗತ್ತಿನೊಳಗೆ ಎಲ್ಲ ಅಜ್ಞಾನಿಗಳ ಲೋಕ. ಅಜ್ಞಾನಿಗಳು ಕತ್ತಲಾಗ ಹೆಂಗ್ ಬದುಕು ಮಾಡ್ಬೇಕನ್ನೋದೇ ಕಲಿಸ್ತಾರ. ಮನಿ ಕಟ್ಟು, ರೊಕ್ಕ ಜಗ್ಗಿ, ರೊಕ್ಕ ಗಳಿಸು, ಏಟ್ ಬೇಕಾದ ಸೆಂಡರ್ ಮಾಡ್ಕೋ, ಏಟ್ ಬೇಕಾದ ಮಕ್ಕಳು ಹಡಿ, ಏಟ್ ಬೇಕಾದ ಹೊಲ ತಗೋ, ಏನ್ ಲೆಕ್ಕದ್ ಮಾಡು. ಬ್ರಹ್ಮಜ್ಞಾನಕ್ಕೊಂದು ಬರ್ಲಿಕ್ಕೆ ಹೋಗೋಣ, ಮುಗಿತಷ್ಟೇ. ಇದು ಹೊರಗಿನ ಬೆಳಕಿನ ಸಮಸ್ಯೆ. ಸದ್ಗುರುನಾಥ ಒಬ್ಬನೇ ಹೊರಗಿನ ಬೆಳಕು ಜಟ್ಕೊಂಬರೋ, ಬೆಳಕಿಗೆ ಜಟ್ಕೊಂಬರೋ. ಸದ್ಗುರುನಾಥ ಸಿಕ್ಕಾಗನು ದುರ್ದೈವವಶ ನಿಮ್ಮ ಬುದ್ಧಿ ನಿಮಗೆ ಬಿಡಂಗಿಲ್ಲ. ಕಾಮಗಳು, ಕರ್ಮಗಳು, ಕರ್ಮಫಲ ಭೋಗಗಳು, ಗಮನಾಗಮನ, ಟೂರ್ ಪ್ರೋಗ್ರಾಮ್ ಇವೆಲ್ಲ ನಿಮ್ಮ ಸ್ವಭಾವ, ಗುಣ ಸ್ವಭಾವಕ್ಕೆ ತಕ್ಕಂತೆ ಕೆಲವೊಬ್ಬರಿಗೆ ಆಹಾರದ ಕಾಮ, ಕೆಲವೊಬ್ಬರಿಗೆ ನಿದ್ರೆಯ ಕಾಮ, ಕೆಲವೊಬ್ಬರಿಗೆ ನಾನು ಸೇಫ್ ಆಗಿರ್ಬೇಕು ಭಯದ ಕಾಮ. ಆಹಾರ, ನಿದ್ರೆ, ಭಯ. ಇನ್ನೊಂದಿಷ್ಟು ಮಂದಿಗೆ ಈ ಒಂದು ಮೈಥುನದ ಕಾಮ. ಎಲ್ಲನೂ ಕಾಮದಾಗೆ ಹೊರವು. ಮೈಥುನದ ಕಾಮ ಇದ್ದವರಿಗೆ ಹೆಣ್ಣೆ ಎಂತದಕ್ಕಿರ್ಲಕ್ಕ, ಯಾರ್ಯಾಕಿರ್ಲಕ್ಕ ರೆಕ್ಕೆ ಬರ್ತಾವ್ರಿ. ಮೈಥುನದ ಕಾಮ ಇರೋ ಹೆಣ್ಣಿಗೆ ಗಂಡ ಎಂತದಕ್ಕಿರ್ಲಕ್ಕ, ಯಾರ್ಯಾಕಿರ್ಲಕ್ಕ ರೆಕ್ಕೆ ಬರ್ತಾವ.
ಊಟ ಮಾಡೋನಿಗೆ ಎಂತ ಊಟ ಹಾಕಿರ್ಬೇಕು, ಬರ್ತ್ಡೇ ಊಟ ಹಾಕಿರ್ಲಕ್ಕ, ಸತ್ತ ದಿವಸದ ಊಟ ಹಾಕಿರ್ಲಕ್ಕ, ಅವನಿಗೆ ರೆಕ್ಕೆ ಬರ್ತಾವ ಉಣ್ಬೇಕಂತ ಅಷ್ಟೇ. ಸತ್ತಾಗ ಊಟ ಹಾಕ್ತಾರದ್ ನೋಡ್ತಾನವ, ಊಟದಾಗ ಊಟ, ಮದುವೆ ಆದಾಗ ಅಂದ್ರೆ ಬರ್ತಾನ. ಕೆಲವೊಬ್ರು ಡೈವರ್ಸ್ ಆದ್ಮೇಲೂ ಪಾರ್ಟಿ ಕೊಡ್ತಿರ್ತಾರೆ ಗೊತ್ತದ. ಬಿಟ್ಟು ಹೋದ್ರೆ ಸಾಕಾಗ್ಯದಪ್ಪ ಈಗ ಕಾಟ ಅಂತೇಳಿ, ಇವನು ಕಾಟ ಬಿಟ್ಟು ಸಾಕಾಗ್ಯದ ಪಾರ್ಟಿ ಕೊಡ್ತಾರೆ ಫ್ರೆಂಡ್ಸಿಗೆ. ಬರೀ ಮದುವೆ ಮಾಡ್ಕೊಂಡು ಅಷ್ಟೇ ಊಟಕ್ಕೆ ಹಾಕಲ್ಲ, ಡೈವರ್ಸ್ ಆದ್ರೂ ಊಟಕ್ಕೆ ಹಾಕಂತ ಸ್ಥಿತಿಗಳಿರ್ತಾವ. ಬಿಟ್ರೆ ಸಾಕು ಅನಿಸ್ಬಿಡ್ತದೆ. 25 ಲಕ್ಷ 30 ಲಕ್ಷ 40 ಲಕ್ಷ ಗಂಟು ಕಟ್ಕೊಂಡು ಕೂತು ಮದುವೆ ಮಾಡ್ಕೋಬೇಕಪ್ಪ. 1 ವರ್ಷ 2 ವರ್ಷ 3 ವರ್ಷ ಸಂಸಾರ ಮಾಡ್ತಾರ, 1-2 ಮಕ್ಕಳು ಹರಿದ ಕೂಡ್ಲೇನೆ ಎದ್ತಾರೆ ನೋಡಿ. ಇವನ್ ಸಂಗತಿ ಕಡಿದಾನ ನಾವು ಒದ್ದಾಡ್ಕೋತಿರ್ಬೇಕು. ಆಯ್ತು 2 ಮಕ್ಕಳಾಗ್ಯಾವ, 2 ಕೊಟ್ಟರೆ ಕೊಡಬೇಕ, ಇಲ್ಲಂದ್ರೆ ಕೋರ್ಟ್ ಪ್ರಕಾರ 1 ಸಿಗ್ತದೆ. ಒಂದು ನಿಡ್ಕೊಂಡು ಹೋಗಿ ಬಿಡಮ್, ಬೆಳಕೋತ ಬಿಡಮ್ ಸಾಕಿ. ಅದಕ್ಕೆ ಬರ್ತೀವಿ ನಾವು ಮನ್ಸಿಗೆ ಬಂದಂಗಿದ್ರೆ ಹೆಂಗ್ ಬೇಕಾದಂಗೆ ನಮ್ ಕಡೆ. ಆವಾಗ ಮಾತ್ರ 25 ಲಕ್ಷ 30 ಲಕ್ಷ ಕೊಡ್ಬೇಕು ಮದುವೆ ಮಾಡ್ಕೊ. ಪೆನಾಲಿಟಿ ಅದು ಅವ್ರ ಸಂಘಟನೆ ಸಂಸಾರ ಮಾಡಿದ್ದು. ನಾವು ಕೇಳಿದೆವು ಕೆಲವೊಬ್ಬರಿಗೆ, ಅದು 25 ಲಕ್ಷ ಕೊಡ್ತದ ಡೈವರ್ಸ್ ಮಾಡ್ಕೊಳ್ಳೋದು ಎಂತದಪ್ಪ. ಏನಿಲ್ಲ, ನನಗೆ ಹೆಂಡತಿ ಬೇಕಂತ ಗಟ್ಟಿ ಇಟ್ಕೊಂಡು ಕುಂದಿರ್ಬೇಕಿತ್ತು. ಏನಿನ ಬಿಟ್ಟಬೇಕಾಗಿತ್ತು ಮಾರಾಯ. 25 ಲಕ್ಷದಲ್ಲಿ 50 ಲಕ್ಷ ಕೊಟ್ಟಾಗ ಈ ಕಡೆಯಿಂದ ಬಿಡಿಸ್ಕೋಬೇಕಂತ ಮಾಡಿದ್ಯಾ. ಅಲ್ಲಿ ನಾನೇ ರೊಕ್ಕ ಕೊಟ್ಟು ಅವನ ಕಾಟದಿಂದ ತಪ್ಪಿಸ್ಕೊಳ್ಬೇಕಂತ ಮಾಡಿದ್ಯಾ. ಎಷ್ಟು ಗಂಭೀರ ಆಗಿರ್ತದ ಸಮಸ್ಯೆ ಅಂದ್ರೆ ಅಷ್ಟು ಗಂಭೀರ. ಡೈವರ್ಸ್ ಆಗೋರು ಮನಸ್ಥಿತಿ ಬಹಳ ಸಮಸ್ಯೆ, ಬಹಳ ಅನುಭವಿಸಿರ್ತಾರೆ ಅವ್ರು. ಸುಮ್ಮನೆ ಬಂದಿರ್ತಾರೆ ನಾ ಸ್ಥಿತಿಗೆ. ಆತ್ಮಹತ್ಯೆ ಮಾಡ್ಕೊಳ್ಳೋರು, ಡೈವರ್ಸ್ ಮಾಡ್ಕೊಳ್ಳೋರು, ಬಹಳ ದೊಡ್ಡ ಸಮಸ್ಯೆಗಳು. ಅವ್ರಿಗೆ ಯಾಕೆ ಅಜ್ಞಾನದ ಕಾರಣ, ಬುದ್ಧಿ ಅಡ್ಜಸ್ಟ್ಮೆಂಟ್ ಇರ್ಲಾರ್ದ ಬುದ್ಧಿ. ಮತ್ತೇನೇನದು ಅವ್ರ ಬುದ್ಧಿನೇ. ಮದುವೆ ಮಾಡ್ಕೊಳ್ಳೋದು ಪಕ್ಕ ಏನು ಮಣ್ಣು ಗೊತ್ತಿಲ್ಲ, ಮಳ್ರು ಇದ್ದಂಗ ಏನೆಲ್ಲ ತಿಳ್ಕೊತಾರೆ. ಬಯೋಡಾಟಾ 100 ಮಂದಿ ಪ್ರಶ್ನೆ ಕೇಳ್ತಾರೆ, ಏನೇನು ಗೊತ್ತಿಲ್ಲದ ಮಳ್ರು ಇದ್ದಂಗ. ಅವ್ರು ಎಷ್ಟು ಗೊತ್ತಿದ್ರು ಮಳ್ರೆ. ಆದ್ರೆ ಡೈವರ್ಸ್ ಆಗೋರು ಎಲ್ಲ ರೀತಿಯಿಂದ ಅನುಭವಿಸಿರ್ತಾರೆ. ಆದ್ರೆ ತಮ್ಮದು ಕಷ್ಟ ಬುದ್ಧಿ ಏನಿರ್ತದೆ ಅದೇ ನಡೆಸ್ಬೇಕ ಪ್ರಯತ್ನ ಮಾಡ್ತಿರ್ತಾರೆ. ಅದು ನಡಿಲ್ಲ ಅದಕ್ಕೆ ಒದ್ದಾಡ್ತಾರೆ. ಅದಕ್ಕೆ ಇದು ಎಂತ ದೋಷ, ಇದು ತಿಮಿರಾದಿ ದೋಷ ಅಂದ್ರೆ ವೈಯಕ್ತಿಕವಾಗಿ ತನ್ನ ಬುದ್ಧಿ ದೋಷ, ಕಣ್ಣಿನ ದೋಷದಾಗ ಬರ್ತದೆ. ಈಗ ನೋಡ್ರಿ, 1 ಅಕ್ಷರ ಬರೆಯದೇ ಬೇಡ, ಏನ್ಯಾ ಕೇಳಲ್ಲ, ಸುಮ್ ಕುಂದ್ರ ನಡೆದ್ ನಡಿಲಿ. ಪಲ್ಲಕ್ಕೆ ಕುಂತೀವಿ, ಕುಂತರೆ ಎಟ್ಟತ್ತು ಹೊತ್ಕೊಂಡು ಅಡ್ಡಾಡ್ತಾನೆ, ಅಡ್ಡಾಡ್ಲಿ, ಆಮೇಲೆ ಎಲ್ಲಿ ಇಳಿಸ್ತಾನೆ, ಇಳಿದ್ಮೇಲೆ ನಾವು ನಮ್ಮ ಮನೆಗೆ ಹೋಗಮ್ಮ, ನಡಿಲ್ಲ ಹೊತ್ಕೊಂಡು ಹೊಂಟಾನ ಬರಲ್ಲ. ನಾವೇನು ತುಂಬ ಆರಾಮ್ ಎದ್ದು ಬಿಡೋದು, ಏನೇನು ಮಾಡೋಣ. ಒಳ್ಳೆ ಉತ್ಸವ ಮೂರ್ತಿಗಳು ಕೂತಾರೆ ಹೆಂಗ್ರಿ ಎಲ್ಲರೇ. ನಿಮಗೂ ಒಂದು ಸ್ಪಂದನೆ ಬೇಡ, ನಾಚಿಕೆ ಬೇಡ ನಿಮ್ ಜನ್ಮಕ್ಕೊಂದಿಟ್ಟು. ಯಾರಾದ್ರೂ ಮೆಲುಕು ಹಾಕ್ತದೇನೋ ಒಂದು ಹೊತ್ನಾಗ ಒಂದು ಚೂರು ಕೂತು 4 ಅಕ್ಷರ ಬರೆದು ಹೇಳ್ಬೇಕನ್ನಂತ ಜ್ಞಾನ, ಡಿಗ್ರಿ ಮುಗಿಸಿರಿ, ಶಾಲಿ ಕಲ್ಸಿರಿ, ಅವೆಲ್ಲ ಎಲ್ಲಿ ಹೋಗುವವು? ತಿಮಿರಾದಿ ದೋಷ. ಇದನ್ನ ನಾವು ಬಿಡಿಸಿ ಹೇಳಿದ್ರ ಬಹಳ ತ್ರಾಸ ಆಗ್ತದೆ ನಿಮಗೆ. ಆದ್ರೆ ನಿಮ್ಮನ್ನು ನೋಡಿದ್ರೆ ನಮ್ಗ ಏನ್ ಮಾಡ್ಬೇಕು ಏನ್ ಮಾಡ. ಯಾವನ ಹೇಳೋದು ಮನ್ ತಪ್ಪು ಮಾಡಿದಾಗ ನಿಮ್ಮ ಮಗ ಅಂತ ಹೇಳಿ ತಿಳ್ಕೊಂಡು ಬಿಡ್ರಿ. ಚಲೋ ಸಂಗೀತ ಫಂಕ್ಷನ್ ನಡೆದ ಗಾಡಿ ತಗೊಂಡು ದೊಡ್ಡದು ಸೈಲೆನ್ಸರ್ ಅದೇನೋ ಈ ಪಾರ್ಕ್ ತೆಗೆದು ದೊಡ್ಡ ಸೌಂಡ್ ಮಾಡ್ಬೋದು ಒಳಗೆ ಫಂಕ್ಷನ್ ಬಂದು ಹಿಡದ ಅವನಿಗೆ ಪನಿಷ್ಮೆಂಟ್. ನಿಮ್ ಮಗ ಅಂತ ತಿಳಿದು ಬಿಡ್ರಿ. ನನ್ನ ಮಗ ಅಂತ ತಿಳಿದು ಬಿಡೋದಲ್ಲೋ, ನನ್ನ ಮಗ ಅಲ್ಲದಕ್ಕೆ ನಿನ್ನ ಬಗ್ಗೆ ವಿಚಾರ ಮಾಡಬೇಕಾಗ್ಯದ. ನನ್ನ ಮಗ ಆಗಿದ್ರೆ ನನ್ನ ಮಾತೆ ಬೇಡ, ಏನೆಲ್ಲ ಮಾಡಿಬಿಡ್ತಿದ್ದೆ ನನ್ನ ಮಗ ಇದ್ರೆ ಅಂತ ಹೇಳಿದೆ ನಾನು. ನನ್ನ ಮಗ ಅಲ್ಲದಕ್ಕ ಯಾವನಿಗೆ ಹುಟ್ಟಿದವನ ಇದ್ದದಕ್ಕೆ ನಮ್ಗೆ ಇಟ್ಟು ಸಮಸ್ಯೆ ಆಗಕತ್ತು. ನಮ್ಗೆ ಹುಟ್ಟಿದವಿದ್ನಂತಂದ್ರೆ ನಮ್ಗೆ ಹೆಚ್ಚಿನ ಅಧಿಕಾರ ಹೆಂಗ ಬೇಕಂಗೆ ನಾವು ಅದನ್ನ ಸರಿ ಮಾಡ್ಕೊಳಕ್ ಬರ್ತದ. ಮಗ ಅಲ್ಲದಕ್ಕೆ ಹಿಂಗ್ ವಿಚಾರ ಮಾಡೋ ಪ್ರಶ್ನೆ ಬಂದ್ರೆ ನಮ್ಗೆ ಗಪ್ಪ ಆಗ್ಬಿಟ್ಟ. ಗಪ್ಪ ಹೆಂಗಂತ ನಾನೇ ಮಗ ಅಂತ ತಿಳಿದ್ಬಿಡ್ಬೇಕಂತ ಹಿಂಗದ. ಈಗ ಅದಕ್ಕೆ ಯಾಕೆ ಗೊತ್ತಾಗುತ್ತಿಲ್ಲ ತಿಮಿರಾದಿ ದೋಷ. ಒಂದೊಂದು ಶಬ್ದಕ್ಕೆ ಗಂಟೆಗಟ್ಟಲೆ ಕೊಡಿಬೋದು ನಾವು. ಇದನ್ನ ಇದೇನು ಬುಕ್ ಬೇಕಾ, ವಿಚಾರ ಸಾಗರ ಬೇಕಾ? ಒಳಗೆ ವಿಚಾರ ಮಾಡ್ಲಾರ್ದಕ್ಕೆ ಹಿಂಗದೀರಿ ನೀವು ಅಷ್ಟೇ. ವಿಚಾರ ಮಾಡ್ತಾ ಇಲ್ಲ, ಒಂದು ಶೋ ಮಾಡ್ಲಿಕ್ಕೆ ಸತ್ಸಂಗಕ್ಕಷ್ಟೇ. ಒಳಗೆ ವಿಚಾರ ಹತ್ತಬೇಕಿದು. ಬುಕ್ ಇಲ್ಲ ನನ್ನ ಎದುರ, ಬುಕ್ ಇಟ್ಕೊಂಡು ಕೂತಿಲ್ಲ. ಬುಕ್ ಇದ್ರು ಯಾವ ಬುಕ್ಕಿನಾಗಿರ ಅಲ್ಲ ಇದೆಲ್ಲ ವಿಷಯ ಹಿಂಗೆಲ್ಲರ ಬರ್ಬೇಕಂದ್ರಿ ಎಲ್ಲರ. ತಿಮಿರಾದಿ ದೋಷ ಅನ್ನೋ ಒಂದು ಶಬ್ದಕ್ಕೆ ವಿಚಾರ ಮಾಡಿದ್ರೆ ಹಿಂಗ. ಮತ್ತೀಗೇನದ ಅವಿದ್ಯೆ ಯಾಕೆ ಉಂಟಾಯ್ತು? ತಿಮಿರಾದಿ ದೋಷಗಳ ಕಾರಣ. ಅವಿದ್ಯೆ ಎಲ್ಲರ ಅಡ್ರೆಸ್ ಎಲ್ಲದರದು
ವೇರ್ ಇಟ್ ಈಸ್. ಅವಿದ್ಯೆ ಅಂದ್ರೆ ಎಲ್ಲಿರ್ತದ? ವಿಳಾಸ, ಅವಿದ್ಯೆಯ ವಿಳಾಸ ಬೇಕಲ್ಲ. ಈಗ ಯಾರೇ ಬೇಕಂದ್ರೆ ಅವ್ರಿಗೆ ಜಾಗಕ್ಕೆ ಕೊಡ್ತಿರಿಲ್ಲ. ಈಗ ಅವಿದ್ಯೆಯನ್ನ ಕಳ್ಕೊಳ್ಳೋದು. ಈ ಒಬ್ಬ ದುಶ್ಮನ ಹೊಡಿಬೇಕಾಗ್ಯದ, ಹೆಂಗ್ ಹೊಡಿತೀರಿ? ಅವ್ ಎಲ್ಲಿದಾನ ಗೊತ್ತಿದ್ನ ಹೆಂಗ್ ಹೊಡಿತೀರಿ? ವೈಶಂಪಾಯನ ಸರೋವರದೊಳಗ ಅಡಕೊಂಡು ಕೂತಾನ ದುರ್ಯೋಧನ. ಭೀಮ ಹೋಗಿ ಹೊಡಿಬೇಕಂದ್ರೆ ಹೆಂಗ್ ಹೊಡಿಬೇಕು? ನಮ್ಮ ಒಳಗೆ ಹೋಗ್ಬೇಕಾದ್ರೆ ಏನಾಗ್ಯದ, ಆ ದುರ್ಯೋಧನನ ಕೋಪಕ್ಕ ಆ ವೈಶಂಪಾಯನ ಸರೋವರ ಕತ್ತ ಕುದಿಲಕತ್ತದ. ಆ ನೀರ ಇಳಿಯಕ್ ಆಗ್ತಾ ಇಲ್ಲ ಭೀಮಗ, ಅಷ್ಟು ಕುದಿಲಕತ್ತದ. ಅದು ಎಂತ ಕೋಪ ಇರ್ಬೇಕು ಲೆಕ್ಕ ಹಾಕ್ರೆ ದುರ್ಯೋಧನನ ಕೋಪ. ಆ ನೀರು ಮುಟ್ಲಕ್ ಆಗ್ತಲ್ಲ. ಸುಡ ನೀರ ಯಾರ ಒಳಗೆ ಇಳಿತಾರೆ ಅಂದ್ರೆ ಅದಕ್ಕೆ ಅವ ಏನ್ ಮಾಡ್ದ, ಹೊರಗೆ ನಿಂತು ಅವನಿಗೆ ಬಾಯಿಗೆ ಬಂದಂಗ ಬೈ ಸಿಟ್ಟಿಗೆ ತಾನೇ ಹೊರಗೆ ಬರ್ತಾನಂತ ಕೃಷ್ಣ ಹೇಳದ. ಅವಾಗ ಅವನಿಗೆ ಎಲ್ಲ ಹೀಯಾಳಸ್ಲಕ್ಕೆ ಹಚ್ಬಿಡ್ತಾನೆ. ಒಬ್ಬನಿಗೆ ಹೆಂಗ್ ಬೇಯ್ಬೇಕು ಅನ್ನೋದಲ್ಲಿ ಭಗವದ್ಗೀತೆ ಒಳಗೆ ಇದ್ರಾಗ ಮಹಾಭಾರತದಾಗ ಚಂದ ಕಲಿತಾರ. ಅವ ಸುಮ್ಮ ತಣ್ಣಗೆ ಒಳಗೆ ಎಲ್ಲಾರು ಪುಸ್ತಕದಿಂದ ಎದ್ದು ಹೊರಗೆ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕಂತ ಹೇಳಿ ಮಹಾಭಾರತದಾಗ ಕಲಿತಾರಲ್ಲ, ಟ್ರೈನಿಂಗ್ ಅದ. ಒಬ್ಬನಿಗೆ ಮಾನಸಿಕ ಹಿಂಸೆ ಕೊಟ್ಟು ಹೊರಗೆ ಹೆಂಗ್ ತರಬೇಕು ಅವನಿಗೆ. ಹೊರಗೆ ಎದ್ದು ಬಂದ, ಹಿಡ್ಕೊಂಡು ಹೊಡೆದ್ರು. ಹೊಡೆದ್ರು ಭೀಮ ಸತ್ತೂ ಅವನಿಗೆ ಹೊಡ್ಲಿಕ್ಕಾಗಲ್ಲ. ಸತ್ತ ಕೃಷ್ಣ ಬೇಕೆ, ಅಧಿಷ್ಠಾನ ಬೇಕೆ. ಅವನಿಗೆ ತೊಡಿ ಬಲ್ಲಿ ವೀಕ್ ಪಾಯಿಂಟ್ ಅದು ಉಳಿದು ಜಲ್ಲಿ ಹೊಡೆದ್ರು ಅವನ್ ಸಾಯಂಗಿಲ್ಲ. ಆಯ್ತು, ಅದಕ್ಕೊಂದ್ ಕತಿ, ಅದಕ್ಕೊಂದ್ ಕತಿ, ಅದಕ್ಕೊಂದ್ ಕತಿ, ಅದಕ್ಕೊಂದ್ ಕತಿ, ಹಿಂಗೆ ಕತಿಯ ಕತಿ ಮಹಾಭಾರತ. ಅದಕ್ಕೆ ಇಲ್ಲ ಅಡ್ರೆಸ್ ಬೇಕಲ್ಲ. ಈಗ ಎಲ್ಲದನ ಅವಿದ್ಯೆ, ಎಲ್ಲದನ ಎಲ್ಲದರ ಅವಿದ್ಯೆ? ವೇರ್ ಇಟ್ ಈಸ್. ಅವಿದ್ಯೆ ಅಡ್ರೆಸ್ ಎಲ್ಲಿ? ಸಾಕ್ಷಿ ಚೇತನ. ಸಾಕ್ಷಿ ಚೇತನ ಕೂಡ್ಲೇನೆ ಏನದು ಸಾಕ್ಷಿ ಚೇತನ ಅಂದ್ರೆ ಹೆಂಗ? ಇನ್ನೊಂದು ಸ್ವಾಮಿ ರಾಯಚೂರಾಗ ಇರ್ತಾನ ಅಂದ್ರೆ ರಾಯಚೂರು ಬಸ್ ಸ್ಟ್ಯಾಂಡ್ ನಾಗ ಇಳಿದ ಕೂಡಲೇ ಇನ್ನೊಂದು ಸಿಕ್ಬಿಡ್ತಾನೆ ನನಗೆ. ಸಾಕ್ಷಿ ಚೇತನ ರಾಯಚೂರಾಗದಾನ. ಬರ್ರಿ ರಾಯಚೂರಿಗೆ ಬಂದು ಇಳಿದ್ ಬಿಡ್ರಿ. ಇಳಿದ್ ಕೂಡಲೇ ಗೊತ್ತಾಗ್ತದ ಮೊಬೈಲ್ ಫೋನು ಯಾವಾಗೋ ಒಂದ್ ಹೇಳಿ ಒಂದು ಆಟೋ ರಿಕ್ಷಾ, ಅಡ್ರೆಸ್ಸು ಅವೆಲ್ಲ ಇದ್ರೆ ಬಂತು. ಇಲ್ಲಾಂದ್ರೆ ಹೆಂಗ್ ಬಂತು? ಅದಕ್ಕೆ ಏನೇನ್ ಮಾಡ್ಬೇಕು? ಮುಂದೆ ಅವೆಲ್ಲ ತಿಳ್ಕೋಬೇಕು. ಅವಿದ್ಯೆ ಎಲ್ಲಿದೆ? ಅವಿದ್ಯೆ ಸಾಕ್ಷಿ ಚೇತನದಲ್ಲಿ ಇರುತ್ತದೆ. ಮತ್ತದು ಎಲ್ಲಿ ಇರಂಗಿಲ್ಲ. ಇರೋ ಜಾಗ ಎಲ್ಲಿ ಇಲ್ಲ. ಅವಿದ್ಯೆ ಇರಲಾರ ಜಾಗ ಯಾವುದು? ರಜ್ಜು ಶುಕ್ತಿಗಳಂತ ಜಡ ವಸ್ತುಗಳಲ್ಲಿ ಅದು ಇರುವುದಿಲ್ಲ. ಕೇವಲ ಅದು ಚೇತನವನ್ನು ಆಶ್ರಯಿಸಿರುತ್ತದೆ. ಹೌದಾ? ಜಡ ವಸ್ತುಗಳಲ್ಲಿ ಇರುವುದಿಲ್ಲ ಅವಿದ್ಯೆ. ಅಜ್ಞಾನ ಕೇವಲ ಚೇತನವನ್ನು ಆಚರಿಸಿರುತ್ತದೆ. ರಜ್ಜು ಅಥವಾ ಶುಕ್ತಿಗಳಲ್ಲಿ ಇರುವುದಿಲ್ಲ, ಜಡ ವಸ್ತುಗಳಲ್ಲಿ ಇರುವುದಿಲ್ಲ. ವ್ಯಾವಹಾರಿಕ ವಸ್ತುಗಳಲ್ಲಿ ಅಜ್ಞಾನ ಇರಲ್ಲ. ಬ್ರಹ್ಮನಲ್ಲಿ ಇರುತ್ತದು ಮಾಯೆ. ಆ ಚೈತನ್ಯವನ್ನು ಆಚರಿಸಿರ್ತದದು. ಆಯ್ತಪ್ಪ, ಸಾಕ್ಷಿ ಚೇತನದಲ್ಲಿ ಇದೆ ಅಂದಲ್ಲ ಬಾಯಿಗ. ಸಾಕ್ಷಿ ಚೇತನ ಎಲ್ಲದ ಹೇಳ. ಸಾಕ್ಷಿ ಚೇತನ ಎಲ್ಲಿರ್ತದ? ಅದ್ರ ಅಡ್ರೆಸ್ ಬೇಕಾದ ಅಂತಃಕರಣದಲ್ಲಿ. ಎದ್ರ ಅಂತಃಕರಣ? ಬ್ರಹ್ಮಾಂಡದ ಪಿಂಡಾಂಡದ? ಪಿಂಡಾಂಡದ ಅಂತಃಕರಣದಲ್ಲಿ ಸಾಕ್ಷಿ ಚೇತನ ಇರುತ್ತದೆ. ಎಲ್ಲ ಚಂದ ತಿಳ್ಕೋಬೇಕಪ್ಪ. ಆಯ್ತು, ಸಾಕ್ಷಿ ಚೇತನ ಅಡ್ರೆಸ್ ಗೊತ್ತಾಯ್ತು. ಎಷ್ಟದಪ್ಪ ಅದು ಸಾಕ್ಷಿ ಚೇತನ? ಒಂದದ, ಎರಡದ, ಎಷ್ಟು ದೊಡ್ಡದದ? ಅದರ ಸ್ವರೂಪ ಏನು ಸಾಕ್ಷಿ ಚೇತನದ್ದು? ಅದಕ್ಕೆ ಅಂತಃಕರಣ ಎಷ್ಟು, ಸಾಕ್ಷಿ ಚೇತನ ಎಷ್ಟದ ಅಂತಂದ್ರೆ ಅಂತಃಕರಣ ಎಷ್ಟು ಗಾತ್ರವಿದೆಯೋ ಅಷ್ಟು ಗಾತ್ರ ಸಾಕ್ಷಿ ಚೇತನ. ಹೌದಾ? ಬ್ರಹ್ಮಚೇತನ ಏನದ? ವಿಭು ಅಂತನ್ನೋದಕ್ಕೆ ಬ್ರಹ್ಮಗ. ವಿಭು ಅಂತಂದ್ರ ಇಡೀ ಅದೇನ್ ಪಾತಾಳದಿಂದ ಹತ್ತತ್ತ, ಬ್ರಹ್ಮಾಂಡದಿಂದ ಹತ್ತತ್ತ, ಅದೇನು ಸರ್ವ ವ್ಯಾಪಕ ಅದಲ್ಲ, ಜಗದಾಗಲ್ಲ, ಮುಗಿಲಾಗಲ್ಲ. ಅದಕ್ಕೆ ಬ್ರಹ್ಮಚೇತನ ಅಂತ.
ಆದರೆ ನಿಮ್ಮ ಅಂತಃಕರಣ ಎಷ್ಟು ಗಾತ್ರ ಅದ ಅಷ್ಟರೊಳಗೇ ವ್ಯಾಪಕವಾಗಿ ಇರುವಂತಹ ಬ್ರಹ್ಮಚೇತನವನ್ನ ಸಾಕ್ಷಿ ಚೇತನ ಅಂತಾರೆ, ಅಥವಾ ಅಂತಃಕರಣ ಉಪಯುಕ್ತ ಚೇತನ ಅಂತಾರೆ. ಹೌದಾ? ಆಯ್ತ್ರಿ, ಅಂತಃಕರಣದಾಗ ಇದೇ ಹೇಳ್ತೀರಿ, ಸಾಕ್ಷಿ ಚೇತನ ಅಂತ. ಮತ್ತೆ ಅಂತಃಕರಣ ಎಲ್ಲಿರ್ತದ ಅಂತ ಕೇಳ. ಅಂತಃಕರಣ ಎಲ್ಲಿರ್ತದಂದ್ರೆ ಭೌತಿಕವಾದ ನಮ್ಮ ಸ್ಥೂಲ ಶರೀರದೊಳಗಿರ್ತದ. ಅಂತಃಕರಣ ಎಲ್ಲಿರ್ತದ? ಅವಿದ್ಯೆ ಎಲ್ಲಿರ್ತದ? ಸಾಕ್ಷಿ ಚೇತನಾಗಿರ್ತದ. ಸಾಕ್ಷಿ ಚೇತನ ಎಲ್ಲಿರ್ತದ? ಅಂತಃಕರಣ. ಅಂತಃಕರಣ ಎಲ್ಲಿರ್ತದ? ನಮ್ಮ ಭೌತಿಕವಾದ ಸ್ಥೂಲ ಶರೀರದಲ್ಲಿರ್ತದ. ಈಗ ಆ ಸಾಕ್ಷಿ ಚೇತನ ಈ ಒಂದು ಅಂತಃಕರಣ ಎನ್ನುವ ಉಪಾಧಿಯ ಕಾರಣ, ಅದಕ್ಕ ಅಂತಃಕರಣ ಉಪಯುಕ್ತ ಚೇತನ ಅಂತಾರ. ಘಟ ಎನ್ನುವ ಉಪಾಧಿಯ ಕಾರಣ ಅಂತ ದೊಡ್ಡ ಮಹಾಕಾಶವನ್ನ ಘಟಾಕಾಶ ಅಂತ ಹೆಂಗಂತಾರೋ ಹಂಗ ಇದಕ್ಕೇನಂತಾರ? ಅಂತಃಕರಣ ಉಪಯುಕ್ತ ಚೇತನ ಅಂತಾರ. ಅಂತಃಕರಣ ಎಲ್ಲಿರ? ಭೌತಿಕ ಸ್ಥೂಲ ಶರೀರದಾಗ. ಮತ್ತ ಅಂತಃಕರಣ ಅಂತ ಯಾಕೆ ಕರೀತಾರೆ? ಅದಕ್ಕ ಒಳಗಿದ್ದು ಕೆಲಸ ಮಾಡ್ತದದು. ಒಳಗಿನ ಅಂತಃಕರಣ ಇಲ್ಲ ಅಂದ್ರೆ ಕೆಲಸ ಹೆಂಗ್ ಮಾಡ್ತಾರೆ? ಕೈ ಒಳಗ ಅಂತಃಕರಣದ ಕೈ ಇಲ್ಲ ಅಂತಂದ್ರೆ ಹೊರಗಿನ ಕೈ ಏನು ಮಾಡಕ್ಕಾಗಲ್ಲ. ಕೈಯ ಕೈ, ಕಣ್ಣಿನ ಕಣ್ಣು, ಕಾಲಿನ ಕಾಲು, ಅದೆಲ್ಲ ಒಳಗಿದ್ದು. ಅದಕ್ಕೆ ನಿಮ್ಮ ಪಂಚ ಇಂದ್ರಿಯಗಳು ಇವಕ್ಕೆಲ್ಲ ವಸ್ತು ಕೈ ಎದರಾಗ ಸೇರ್ತಾರ? ಜ್ಞಾನೇಂದ್ರಿಯದಾಗ ಸೇರ್ತಾರೆ, ನೋಡಿದ್ರಲ್ಲ? ಸ್ಥೂಲ ಶರೀರ, ಸ್ಥೂಲವಾದ ಕೈ, ಕಾಲು, ಕಣ್ಣು ಏನು ಮಾಡಂಗಿಲ್ಲವು. ಒಳಗಿರೋದು 17 ತತ್ವಗಳು ಸೂಕ್ಷ್ಮ ಶರೀರದ ಇದ್ರೆ ಹೊರಗಿನ ಕೆಲಸ ಮಾಡ್ತಾವ. ಅನ್ನಮಯ ಕೋಶದ ಶರೀರ, ಅದಕ್ಕೆ ಅಂತಃಕರಣ ಒಳಗಿದ್ದು ಕೆಲಸ ಮಾಡ್ತದ. ಮಂತ್ರ ಅಂತಃಕರಣವನ್ನ ಸೂಕ್ಷ್ಮ ಶರೀರ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಅದು ಜ್ಞಾನೇಂದ್ರಿಯಗಳಿಗೆ ಅಗ್ರಾಹ್ಯ, ಗ್ರಹಣವಾಗುವುದಿಲ್ಲ. ಕಣ್ಣಿನಿಂದ ನೋಡಕ್ಕಾಗಲ್ಲ, ಕೈಲಿಂದ ಮುಟ್ಲಿಕ್ಕಾಗಲ್ಲ, ಮೂಗಿನಿಂದ ಮೂಸಿಸ್ಲಿಕ್ಕಾಗಲ್ಲ, ಮತ್ತ ನಾಲಿಗೆಯಿಂದ ರುಚಿಸ್ಲಿಕ್ಕಾಗಲ್ಲ, ಕಿವಿಯಿಂದ ಕೇಳಲಿಕ್ಕಾಗಲ್ಲ, ಅಗ್ರಾಹ್ಯ. ಮತ್ತ ಅಂತಃಕರಣ ಎಷ್ಟದ? ಒಂದೇ ಅದಿಲ್ಲ ಅಂತಃಕರಣ. ಉಳ್ಳುದೊಂದು ಮನ ನಿನ್ನಲ್ಲಿ ಸಿಲುಕಿದ ಬಳಿಕ ಮತ್ತೆ ನಾನಿನ್ನಾರ ನೆನೆಯಲಿ ಚೆನ್ನ ಮಲ್ಲಿಕಾರ್ಜುನ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ರಾತ್ರಿ ಸೂರ್ಯ ಇರ್ಲಾರ್ದಾಗ ಎಲ್ಲ ಓಸು ಹೆಂಗ್ ಒಳಗೆ ಮಕ್ಕೊಂಡ್ಬಿಟ್ಟಿರ್ತಾವ, ಅಷ್ಟು ಹೊರಗೇನು ಕಾಣಂಗೇ ಇಲ್ಲ, ಒಳಗೆ ಮಕ್ಕೊಂಡ್ಬಿಟ್ಟಿರ್ತಾವ. ಹಂಗ ಲೋಕದ ಚೇಷ್ಟೆ ಶುರು ಆಗ್ಬೇಕಾಯ್ತು. ಪಕ್ಷಿಗಳು, ಪಶುಗಳು, ಎಲ್ಲ ಮನುಷ್ಯರು ಆಕ್ಟಿವ್ ಆಗ್ಬೇಕಾಯ್ತು ಅಂದ್ರೆ ರವಿ ಬೀಜವಾದಂತೆ. ಉಳ್ಳುದೊಂದು ಮನ ನಿನ್ನಲ್ಲಿ ಸಿಲುಕಿದ ಬಳಿಕ ಇರೋದು ಒಂದು ಮನಸ್ಸ ಅಂತಃಕರಣ. ಅದು ಎದರಾಗ ಸಿಲುಕ್ಯದ? ಸಾಕ್ಷಿ ಚೇತನದಾಗ ಸಿಲುಕಿಬಿಟ್ಟದು. ನಿನ್ನಲ್ಲಿ ಸಿಲುಕಿದ ಬಳಿಕ ಮತ್ತೆ ಇನ್ನಾರ ನೆನೆಯಲ್ಲಿ ಚೆನ್ನ ಮಲ್ಲಿಕಾರ್ಜುನ. ಆ ಮನಸ್ಸು ಎಷ್ಟು ಕಡೆ ಸಿಲುಕಬೇಕು? ಒಂದು ಮನಸ್ಸು ಒಂದ್ ಕಡೆ ಸಿಲುಕಿದ್ರೆ ಸಾಕಪ್ಪ ಅಂತ. ಅದಕ್ಕ ಜ್ಞಾನೇಂದ್ರಿಯಗಳಿಗೆ ಅಗ್ರಾಹ್ಯ. ಅಂತಃಕರಣ ಎಷ್ಟು ಇದೆ ಅಂದ್ರೆ ಸ್ಥೂಲ ಭೌತಿಕ ಶರೀರ ಎಷ್ಟು ಗಾತ್ರವಿದೆಯೋ ಅಷ್ಟು. ನಿಮ್ಮ ಸ್ಥೂಲ ಶರೀರ ಎಷ್ಟು ಸೈಜ್ ಅದ ಅಷ್ಟು ಸೈಜಿಂದ ಅಂತಃಕರಣ ಅದ. ಅಂತಃಕರಣ ಎಷ್ಟು ಸೈಜ್ ಅದ ಅಷ್ಟು ಸೈಜಿಂದು ಏನದ? ಸಾಕ್ಷಿ ಚೇತನ. ಆ ಸಾಕ್ಷಿ ಚೇತನಕ್ಕ ಒಂದು ಹೆಣ್ಮಗಳು ಒಂದು ತಿಕ್ಕಳಿ ಹಚ್ಕೊಂಡ್ರೆ ಹೆಂಗ ಒಂದು ಮನೆಗೆ ತಿಕ್ಕಳಿ ಹೆಂಗ್ ಹಚ್ಕೊಂಡಿರ್ತಾರಲ್ಲ ಒಂದು ಹೆಣ್ಮಗಳು, ಹಾಂಗ ಏನದ ಸಾಕ್ಷಿ ಚೇತನಕ್ಕ ನಿಮ್ಮ ಅವಿದ್ಯೆ ಅನ್ನೋದು ಒಂದು ಸಣ್ಣ ತಿಕ್ಕಿ ಅದಷ್ಟೇ. ಅದು ಒಂದು ತಿಕ್ಕಿ ಅಷ್ಟೇ, ಮನೆಗೆ ಹಚ್ಕೊಂಡು ತಿಕ್ಕಿ ಇದ್ದಂಗ. ಅದಕ್ಕ ಅಂತಃಕರಣ ಅಂದರೆ ಅದಕ್ಕೇನಂತಾರ? ಪ್ರಮಾತ ಕೂಡ ಅಂತಾರ. ಅಂತಃಕರಣ ಅದಕ್ಕೇನಂತಾರ? ಪ್ರಮಾತ ಅಂತಾರ. ಪ್ರಮಾತದೊಳಗೆ ಏನೇನಾದ? ಅಂತಃಕರಣದೊಳಗೆ ಇನ್ನ ಒಳಗೆ ಏನೇನಾದ ಹೇಳ್ರಿ ಎಲ್ಲ ಅಂತಾರ.
ಒಂದು ಚಿದಾಭಾಸ ಅಂತದನ್ನ, ಅದನ್ನ ಅಂತಃಕರಣದಾಗ ಜೀವ. ಈ ಕಾಮ ಕರ್ಮ ಮತ್ತ ಗಮನಾಗಮನ ಸುಖ ದುಃಖ ಭೋಗ ಇವೆಲ್ಲದಾವ ಹೇಳ್ರಿ? ಚಿದಾಭಾಸೊಳಗದವ ಏನು? ಚಿದಾಭಾಸನಾಗ ಇಲ್ಲ. ಚಿದಾಭಾಸ ಅನುಭವಿಸ್ತಾನ ಅಷ್ಟೇ. ಅಂತಃಕರಣ ಬುದ್ಧಿ ಒಳಗದವ ಇವೆಲ್ಲ. ಬುದ್ಧಿ ಒಳಗದವ ಇವೆಲ್ಲ. ಚಿದಾಭಾಸನಲ್ಲಿ ಇಲ್ಲ. ಬುದ್ಧಿ ಅಂದ್ರೆ ನೋಡ್ರಿ, ನೀವು ಹೇಳ್ತೀನಿ, ಸತ್ಯ ಹೇಳ್ತೀನಿ. ಹೆಂಗಂದ್ರ ಬುದ್ಧಿ ಅಂದ್ರೆ ಮನ, ಬುದ್ಧಿ, ಚಿತ್ತ, ಅಹಂಕಾರ ಒಂದೇ ಅಂತಃಕರಣದ 4 ರೀತಿ ಹೆಸರದವ. ಆಸಕ್ತಿ ಏನಾರ ಅಲ್ರಿ, ಒಂದೇ ಅಂತಃಕರಣದು 4 ರೀತಿ ಹೆಸರದವ. ಒಂದು ಗಡಿಗೆ ಅದ, ಗಡಿಗ್ಯಾಗ ನೀರದ. ಗಡಿಗ್ಯಾಗ ನೀರದ. ಆ ಆಕಾಶದಾಗ ಒಂದು ಸೂರ್ಯನ, ಗಡಿಗೆ ನೀರಾಗ ಸೂರ್ಯಂದೇನದ? ಪ್ರತಿಬಿಂಬ. ಪ್ರತಿಬಿಂಬ. ಸೂರ್ಯಂದು ಪ್ರತಿಬಿಂಬ ಅದ. ಈಗೇನಾಯ್ತು? ಅಂತಃಕರಣ ಅಂದ್ರೆ ಬುದ್ಧಿ ಅಂತ ಅನ್ಕೊಳ್ರಿ ಸದ್ಯಕ್ಕೆ. ಅಂತಃಕರಣದಾಗ ಬುದ್ಧಿ ಅದ. ಆ ಬುದ್ಧಿ ಒಳಗೆ ಏನದ ಅಂತಂದ್ರ, ಬುದ್ಧಿ ಅಂದ್ರೆ ಏನು? ನೀರು. ಗಡಿಗೆ ನೀರಿದ್ದಂಗ. ಆ ನೀರಾಗ ಸೂರ್ಯನ ಪ್ರತಿಬಿಂಬ ಅದ. ಮ್ಯಾಲ ಸೂರ್ಯ ಅದನ. ಈ ಸೂರ್ಯನ ಪ್ರತಿಬಿಂಬ ಏನದಲ್ಲ, ಅದು ಚಿದಾಭಾಸ. ಸೂರ್ಯ ಏನದನ, ಅವ ಶುದ್ಧ ಬ್ರಹ್ಮ. ಸೂರ್ಯ ಶುದ್ಧ ಬ್ರಹ್ಮ ಅಂತಂದ್ರ ನಿಮ್ಮ ಸಾಕ್ಷಿ ಚೇತನ ಅಂತಿರಲ್ಲ, ಅದೇ ಘಟಾಕಾಶ, ಮಠಾಕಾಶ, ಮಹಾಕಾಶ ಅಂತೀರ. ಒಂದೇ ಆಕಾಶ ಅದಿಲ್ಲ, ಅದು ಶುದ್ಧ ಬ್ರಹ್ಮ. ಒಳಗಿರೋದು ಸಾಕ್ಷಿ ಚೇತನ ಬಿಂಬ. ಬುದ್ಧಿ ನೀರ. ಹೌದಾ? ನೀರೊಳಗ ನಿಮ್ ಸಾಕ್ಷಿ ಚೇತನದ ಪ್ರತಿಬಿಂಬ ಯಾರು? ನೀರೊಳಗಿನ ಪ್ರತಿಬಿಂಬ ಯಾರು? ತಿಳಿಯಬೇಕತ್ತದ. ನೀರದ, ಗಡಿಗೆ ಅದ. 1 ಸೆಕೆಂಡ್ ಕಾಲ್ ಬರ್ಲಕತ್ತದ. 1 ಸೆಕೆಂಡ್. 1 ನಿಮಿಷ. ಎಷ್ಟನು ಅದು ಈರಮ್ಮ ಬಂದ್ ಬರ್ಲಕತ್ತ ನೋಡಿ. ಏನಂತ ಕೇಳ. ಈರಮ್ ಫೋನ್ ಮಾಡ್ಲಕತ್ತ. ಆರಶ. ಹಲೋ. ಏನಪ್ಪಾ ಅಂದ್ರೆ